ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ವಿಡಿಯೋ ಕ್ಲಾಸನ್ನು ನಾವು ಪಂಚಾಯತ್ ರಾಜ್ಯ ಸಂಸ್ಥೆಗಳನ್ನು ಅಧ್ಯಯನ ಮಾಡೋದಕ್ಕಾಗಿ ಇವತ್ತಿನ ಈ ವಿಡಿಯೋ ಕ್ಲಾಸ್ ಇದೆ. ಈ ಸಂದರ್ಭದಲ್ಲಿ ನಾವು ಏನು ಗಮನಿಸಬೇಕು ಅಂತಂದರೆ, ಈ ಪಂಚಾಯತ್ ಅಂತಕ್ಕಂತಹ ಕಾನ್ಸೆಪ್ಟ್ ಇದೆಯಲ್ಲ, ಇದು ನಮಗೇನು ಸಂವಿಧಾನದಿಂದ ಬಂದಂತಹ ಕಾನ್ಸೆಪ್ಟ್ ಅಲ್ಲ, ಹೊಸದಲ್ಲ. ಅನೇಕ ದಿನಗಳಿಂದ, ಅಂದರೆ ಪುರಾತನ ಕಾಲದಿಂದ ಪಂಚರು, ಪಂಚಾಯಿತಿ ಅಂತಕ್ಕಂಥ ಕಾನ್ಸೆಪ್ಟು ಯಾವಾಗಲೂ ಇದೆ. ಭಾರತ ದೇಶದಲ್ಲಿಯೂ ಕೂಡ ಇದೆ. ಮತ್ತು ಈ ಪಂಚಾಯತ್ ರಾಜ್ಯ ಸಂಸ್ಥೆ ಪಂಚಾಯಿತಿಗಳನ್ನು, ನೀವು ಕರ್ನಾಟಕವನ್ನು ತೆಗೆದುಕೊಂಡ್ರೆ, ಬೇರೆ ರಾಜ್ಯಗಳನ್ನು ತೆಗೆದುಕೊಂಡ್ರೆ, ಈ ಸಂವಿಧಾನ ತಿದ್ದುಪಡಿ ಆಗೋಕ್ಕಿಂತ ಮೊದಲು ಕೂಡ ಪಂಚಾಯತ್ ವ್ಯವಸ್ಥೆ ಸುಮಾರು ರಾಜ್ಯಗಳಲ್ಲಿತ್ತು. ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ಈ ಕಾನ್ಸೆಪ್ಟ್ ಇತ್ತು. ಆದರೆ ಅದಕ್ಕೆ ಸಂವಿಧಾನದ ಪ್ರಾವಧಾನದಲ್ಲಿ ಅದು ಇರಲಿಲ್ಲ. ಅಂದರೆ ನೀವು ಅನುಚ್ಛೇದ 40 ನೋಡಿದಾಗ, ರಾಜ್ಯ ನಿರ್ದೇಶನ ತತ್ವಗಳ ಅನುಚ್ಛೇದ 40 ನೋಡಿದಾಗ ಅದರಲ್ಲಿ ಒಂದು ಡೈರೆಕ್ಷನ್ ಇದೆ ಅಷ್ಟೇ. ಅಂದರೆ ರಾಜ್ಯಗಳು ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಮಾಡುವಲ್ಲಿ ತಮ್ಮ ಕಾರ್ಯವನ್ನು ರೂಪಿಸಬೇಕಂತಕ್ಕಂಥ ಒಂದು ನಿರ್ದೇಶನ ರಾಜ್ಯಗಳಿಗೆ ಅದರಲ್ಲಿದೆ. ಅದು ಹೊರತಾಗಿ ಬೇರೆ ನಮ್ಮ ಸಂವಿಧಾನ ಪ್ರಾರಂಭ ಆದ ದಿನದಿಂದಲೇ ಸಂವಿಧಾನಾತ್ಮಕವಾದ ಒಂದು ಸಂಸ್ಥೆ ಇದು ಆಗಿರಲಿಲ್ಲ. ಆದ್ದರಿಂದ ನಮಗೆ ಈ ಸ್ವಾತಂತ್ರ್ಯ ಸಿಕ್ಕ ನಂತರ ನಮ್ಮ ಸಂವಿಧಾನದ ಪ್ರಕಾರದಲ್ಲಿ ನಾವು ಆಡಳಿತವನ್ನು ನಡೆಸುವಂತಹ ಒಂದು ಸಂದರ್ಭದಲ್ಲಿ ಈ ವ್ಯವಸ್ಥೆಯನ್ನು, ಇದಕ್ಕಿಂತ ನಾವು ಹಿಂದೆ ಹೋದರೆ ಈವನ್ ಗಾಂಧೀಜಿಯವರ ಆಸೆ ಕೂಡ ಅದೇ ಆಗಿತ್ತು. ನಮ್ಮ ಏನು ಸರ್ಕಾರ ಇದೆ ಇದು ಹಳ್ಳಿಯಿಂದ ಪ್ರಾರಂಭ ಆಗಬೇಕು, ಹಳ್ಳಿಯ ರಿಪ್ರೆಸೆಂಟೇಟಿವ್ಸ್ ನಮಗೆ ಮುಂದೆ ಡೆಲ್ಲಿಯಲ್ಲಿ ಇರಬೇಕಂತಕ್ಕಂಥ ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದರು. ಸಂವಿಧಾನ ಕರಡು ಸಮಿತಿಯಲ್ಲಿಯೂ ಕೂಡ ಈ ವಿಷಯ ಸುಮಾರು ಸಲ ಪ್ರಸ್ತಾಪ ಆಯಿತು. ಆ ಪ್ರಸ್ತಾಪದ ಹಿನ್ನೆಲೆಯಲ್ಲಿಯೇ ನಾವೇನು ಹೇಳ್ಬೋದು ಅಂತಂದರೆ, ಅನುಚ್ಛೇದ 40 ಆರ್ಟಿಕಲ್ 40 ಸಂವಿಧಾನದಲ್ಲಿ ಸೇರಿಸಲಾಯಿತು ಅಂತ ಹೇಳ್ಬೋದು. ಆ ಗಾಂಧೀಜಿಯವರ ಆಶೋತ್ತರವನ್ನು ಈಡೇರಿಸೋದಕ್ಕೋಸ್ಕರ ಈ ರಾಜ್ಯಗಳಿಗೆ ಒಂದು ನಿರ್ದೇಶನವನ್ನು ಕೊಡಲಾಯಿತು. ಇಲ್ಲಿ ಇಟ್ ಕಮ್ಸ್ ಅಂಡರ್ ದಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ. ಹಾಗಾಗಿ ಮುಂದೆ ನಾವು ಪ್ರಜಾಪ್ರಭುತ್ವದಲ್ಲಿ ಮುಂದುವರೆದು ನಮ್ಮ ದೇಶದ ಅಭಿವೃದ್ಧಿ ಹೊಂದುವಂತಹ ಸಂದರ್ಭದಲ್ಲಿ ಏನು ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ನಾವು ಸಂವಿಧಾನದಲ್ಲಿ ತರಬೇಕು ಅಂತಕ್ಕಂಥ ಪ್ರಯತ್ನ 1978ರಲ್ಲಿಯೇ ಪ್ರಾರಂಭ ಆಯಿತು. ಆವಾಗ ಅಶೋಕ್ ಮೆಹ್ತಾ ಅಂತಕ್ಕಂಥ ವ್ಯಕ್ತಿಯ ಒಂದು ಸಮಿತಿಯನ್ನು ಸ್ಥಾಪಿಸಲಾಯಿತು. ನಂತರ 1985ರಲ್ಲಿ 2 ಸಮಿತಿಗಳು ಬಂದವು, ಹನುಮಂತರಾವ್ ಸಮಿತಿ ಮತ್ತು GVK ರಾವ್ ಸಮಿತಿ ಅಂತಕ್ಕಂಥದ್ದು. ಅದರ ನಂತರದಲ್ಲಿ 86ರಲ್ಲಿ LM ಸಿಂಘ್ವಿ ಸಮಿತಿ ಅಂತಕ್ಕಂಥದ್ದು. ಕೊನೆಗೆ 88ರಲ್ಲಿ ತುಂಗನ್ ಸಮಿತಿ ಮತ್ತು ಗಾಡ್ಗಿಲ್ ಸಮಿತಿ. ಈ ರೀತಿಯಾದ ಅನೇಕ ಸಮಿತಿಗಳು ತಮ್ಮದೇ ಆದಂಥ ವರದಿಗಳನ್ನು ಸಲ್ಲಿಸಿದರು. ಕೆಲವು ಸಮಿತಿಗಳು ನಮಗೆ ಈ ಪಂಚಾಯತ್ ರಾಜ್ ವ್ಯವಸ್ಥೆ 2 ಹಂತದಲ್ಲಿರಬೇಕು ಅಂತಕ್ಕಂಥ ಒಂದು ವಾದವನ್ನು ಮಂಡಿಸಿದವು. ಇನ್ನು ಕೆಲವು ಸಮಿತಿಗಳು ಇದು 3 ಹಂತದಲ್ಲಿರಬೇಕು ಅಂತಕ್ಕಂಥ ವಾದವನ್ನು ಸಲ್ಲಿಸಿದವು. ಇಲ್ಲಿ ಹಂತ ಅಂತ ಹೇಳೋದಾದರೆ ನಾವು ಏನು ಅಂದರೆ, ಪಂಚಾಯಿತಿ ಮಟ್ಟದಲ್ಲಿ 1 ಹಂತ, ಜಿಲ್ಲಾ ಮಟ್ಟದಲ್ಲಿ 1 ಹಂತ, ಇವು 2ರ ಮಧ್ಯದಲ್ಲಿ ಇನ್ನೊಂದು ಹಂತ. ನಾವು ಕರ್ನಾಟಕಕ್ಕೆ ಅದನ್ನು ಹೇಳೋದಾದರೆ ನಾವು ಪಂಚಾಯತ್, ವಿಲೇಜ್ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಡಿಸ್ಟಿಕ್ ಪಂಚಾಯತ್ ಅಂತ ಹೇಳ್ತೀವಿ ಕರ್ನಾಟಕಕ್ಕೆ ಹೋಲಿಸೋದಾದರೆ. ಆದರೆ ಸಂವಿಧಾನಾತ್ಮಕವಾಗಿ ನಾವು ಶಬ್ದಗಳನ್ನು ಉಪಯೋಗ ಮಾಡೋದಾದರೆ ಒಂದು ಪಂಚಾಯಿತಿ ಅಂತಕ್ಕಂಥದ್ದು ಇರಬೇಕು. ಪಂಚಾಯಿತಿ ಒಂದು ಹಳ್ಳಿಗಾಗಲಿ ಅಥವಾ ಹಳ್ಳಿಗಳ ಗುಂಪಿಗಾಗಲಿ ಇರಬೇಕು. ಅದರ ನಂತರ ಮಧ್ಯಂತರ ಪಂಚಾಯತಿ ಇರಬೇಕು ಮತ್ತು ಜಿಲ್ಲಾ ಪಂಚಾಯತಿ ಇರಬೇಕಂತಕ್ಕಂಥ ಕಾನ್ಸೆಪ್ಟ್ ಇದೆ. ಒಂದು ವೇಳೆ ಆ ಒಂದು ಜಿಲ್ಲೆಯ ಜನಸಂಖ್ಯೆ 20 ಲಕ್ಷಕ್ಕಿಂತ ಕಡಿಮೆ ಇದ್ದಂತಹ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಮಧ್ಯಂತರ ಪಂಚಾಯಿತಿಯ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ನಾವು ಸಂವಿಧಾನದಲ್ಲಿ ಇವಾಗ ಕಾಣ್ತೀವಿ. ಈ ಸಂವಿಧಾನ ಈ ಎಲ್ಲ ಸಮಿತಿಗಳ ವಿವರಗಳನ್ನು ಅಥವಾ ಇವರ ವರದಿನ ಅನುಸರಿಸಿ ಕೊನೆಗೆ ಭಾಗ 9 ಅನುಚ್ಛೇದ 243ರಿಂದ ಅನುಚ್ಛೇದ 243 ಓವರೆಗೆ ಸೇರಿಸಿ ಭಾಗ 9ರಲ್ಲಿ ನಾವು ಪಂಚಾಯತ್ ರಾಜ್ಯ ಸಂಸ್ಥೆಗಳನ್ನು ಸಂವಿಧಾನಾತ್ಮಕವಾಗಿ ಸಂವಿಧಾನ ತಿದ್ದುಪಡಿಯಿಂದ
ಗುರುತಿಸಿಕೊಂಡಿದ್ದೀವಿ ಅಂಥೇಳಿ ಹೇಳ್ಬೋದು. ಇಲ್ಲಿ ಸಂವಿಧಾನದ ಒಂದು ಮೊಹರು ಈ ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ 1992ರಲ್ಲಿ ಬಂತು ಅಂತಕ್ಕಂಥದ್ದನ್ನು ಹೇಳ್ಬೋದು ನಾವು. ಅಕಸ್ಮಾತ್ ಇಲ್ಲಿಯೂ ಕೂಡ ಈ ಹಿಸ್ಟ್ರಿಯನ್ನು, ಈ ಇತಿಹಾಸವನ್ನು ನಾವು ನೋಡೋದಾದರೆ ಹಿಂದಿರ್ತಕ್ಕಂತಹ ಸಂಸ್ಥೆಗಳು ಅಂದರೆ ಸರ್ಕಾರಗಳು, ಈ ಸರ್ಕಾರಗಳಲ್ಲಿ ರಾಜೀವ್ ಗಾಂಧಿಯವರ ಸರ್ಕಾರದಿಂದ ಈ ಪ್ರಯತ್ನ ಪ್ರಾರಂಭ ಆಯಿತು. ವಿ ಪಿ ಸಿಂಗ್ ಅವರು ಪ್ರಯತ್ನ ಮಾಡಿದರು. ಅವರ ಪ್ರಯತ್ನಗಳು ಫಲಿಸದೆ ಹೋದರೂ ಕೂಡ ಕೊನೆಗೆ ನರಸಿಂಹರಾವ್ ಸರ್ಕಾರ ಇರುವಾಗ ರಾಜೀವ್ ಗಾಂಧಿ, ವಿ ಪಿ ಸಿಂಗ್ ಸರ್ಕಾರಗಳಿದ್ದಾಗೂ ಇದ್ರ ಬಗ್ಗೆ ಪ್ರಯತ್ನ ನಡೀತು. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ತರಬೇಕಂತಕ್ಕಂಥ ಪ್ರಯತ್ನ ನಡೀತು. ಆದರೆ ಕೊನೆಗೆ ಅದು ಸಕ್ಸಸ್ ಆಗಿದ್ದು ವಿ ನರಸಿಂಹರಾವ್ ಇವರ ಸರ್ಕಾರ ಇದ್ದಾಗ, ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ 1992ರಲ್ಲಿ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತಕ್ಕಂಥದ್ದು ಸ್ಥಾಪನೆಯಾಗಿ ಸಂವಿಧಾನಾತ್ಮಕವಾಗಿ ಇವತ್ತು ಪಂಚಾಯತ್ ರಾಜ್ ವ್ಯವಸ್ಥೆ ನಡೀತಾ ಇದೆ ಅಂತಕ್ಕಂಥದ್ದನ್ನು ಇದನ್ನು ನಾವು ಇಂಟ್ರೊಡಕ್ಷನ್ ಆಗಿ ನಮ್ಮ ಈ ಒಂದು ಪ್ರಶ್ನೆಗೆ ಏನು ಪೀಠಿಕೆ ಅಂತ ಹೇಳ್ತೀವಿ ನಾವು, ಆ ರೀತಿಯಾಗಿ ಈ ಎಲ್ಲ ವ್ಯವಸ್ಥೆಗಳನ್ನು ನಾವು ವಿವರಿಸಬಹುದು ಅಂಥೇಳಿ ಹೇಳ್ತೇನೆ. ಮತ್ತು ಈ 73ನೇ ಸಂವಿಧಾನ ತಿದ್ದುಪಡಿಯಲ್ಲಿ ಯಾವ ಪ್ರಾವಧಾನಗಳಿದ್ದಾವೆ ಅಂತಕ್ಕಂಥದ್ದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಪ್ರಾವಧಾನಗಳನ್ನು ನೋಡ್ತಾ ಹೋಗುವಂತಹ ಸಂದರ್ಭದಲ್ಲಿ ನಾವು ಒಂದು ಸಂಕ್ಷೇಪವಾಗಿ ಏನು ಹೇಳ್ಬೋದು ಅಂತಂದರೆ, 2 ಹಂತದ ಸರ್ಕಾರ ಈಗಾಗಲೇ ಅಸ್ತಿತ್ವದಲ್ಲಿತ್ತು. 1992ಕ್ಕಿಂತ ಮೊದಲು ಸಂವಿಧಾನ 2 ಹಂತದ ಸರ್ಕಾರವನ್ನು ಗುರುತಿಸಿತ್ತು. ಒಂದು ಕೇಂದ್ರ ಸರ್ಕಾರ, ಒಂದು ರಾಜ್ಯ ಸರ್ಕಾರ. ಕೇಂದ್ರಕ್ಕೆ ನಾವು ಸಂಸತ್ತನ್ನು, ಶಾಸಕಾಂಗವನ್ನು ಮಾಡಿದ್ದೀವಿ. ರಾಜ್ಯಕ್ಕೆ ವಿಧಾನಸಭೆ ಅನ್ನೋದಕ್ಕಿಂತ ವಿಧಾನ ಮಂಡಲ ಅಂತ ಹೇಳ್ಬೋದು. ವಿಧಾನ ಮಂಡಲವನ್ನು ನಾವು ರಾಜ್ಯದ ಒಂದು ಶಾಸಕಾಂಗ ಅಂತ ಹೇಳ್ತೀವಿ. ರಾಜ್ಯಕ್ಕೆ ಮಂತ್ರಿಮಂಡಲ ಇರುತ್ತೆ, ಕೇಂದ್ರಕ್ಕೆ ಮಂತ್ರಿಮಂಡಲ ಇರುತ್ತೆ. ಈ ರೀತಿಯಾದಂಥ 2 ಹಂತದ ವ್ಯವಸ್ಥೆ ನಮ್ಮ ಸಂವಿಧಾನದಲ್ಲಿ ಇತ್ತು. ಈಗ ಅದೇ ಸಂವಿಧಾನದಲ್ಲಿ 3ನೇ ಹಂತದ, ಕೆಳ ಹಂತದ ಒಂದು ವ್ಯವಸ್ಥೆಯನ್ನು ನಾವು ತೆಗೆದುಕೊಂಡು ಬಂದಿದ್ದೀವಿ. ಇಲ್ಲಿ ನೀವು ಇನ್ನೂ ಹೆಚ್ಚು ಆಳಕ್ಕೆ ಹೋದಾಗ ಗೌರ್ಮೆಂಟ್ಸನ್ನ ನಾವು 2 ತೆರನಾದಂತಹ ಸರ್ಕಾರವನ್ನು ನಾವು ನೋಡ್ತೀವಿ. ಆ 2 ತೆರನಾದಂತಹ ಸರ್ಕಾರ ನಾವು ಏನು ಹೇಳ್ಬೋದು ಅಂತಂದರೆ, ಒನ್ ಈಸ್ ಕಾಲ್ಡ್ ರಿಪ್ರೆಸೆಂಟೇಟಿವ್ ಗೌರ್ಮೆಂಟ್, ಇನ್ನೊಂದು ಪಾರ್ಟಿಸಿಪೇಟಿವ್ ಗೌರ್ಮೆಂಟ್. ನೇರ ಭಾಗವಹಿಸುವ ಪ್ರತಿನಿಧಿತ್ವದ ಸರ್ಕಾರ, ಅಂತ ಹೇಳ್ಬೋದು. ಇನ್ನೊಂದು ನೇರ ಭಾಗವಹಿಸುವ ಸರ್ಕಾರ ಅಂತ ಹೇಳ್ಬೋದು. ನೇರ ಭಾಗವಹಿಸುವ ಸರ್ಕಾರ ಅಂತ ಹೇಳ್ಬೋದು. ಈಗ ನಾವು ರಿಪ್ರೆಸೆಂಟೇಟಿವ್ ಗೌರ್ಮೆಂಟ್ ಅನ್ನೋದನ್ನು ಉದಾಹರಣೆ ಕೊಡೋದಾದರೆ, ಇಫ್ ಯು ವಾಂಟ್ ಟು ಟೇಕ್ ದ ಎಕ್ಸಾಂಪಲ್, ದಿ ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರ, ಮತ್ತು ರಾಜ್ಯ ಸರ್ಕಾರ. ಇಲ್ಲಿ ನಾವೇನು ಮಾಡ್ತೇವೆ ಅಂದರೆ, ನಮ್ಮ ಪರವಾಗಿ ವ್ಯಕ್ತಿಗಳನ್ನು ಚುನಾಯಿಸಿ ಕಳಿಸ್ತೇವೆ. ಲೋಕಸಭೆಗೆ ನಾವು ಜನರನ್ನು ಚುನಾಯಿಸ್ತೀವಿ, ರಾಜ್ಯಸಭೆಗೆ ಜನರನ್ನು ಚುನಾಯಿಸ್ತೀವಿ. ಇಲ್ಲಿ ಲೋಕಸಭೆಗೆ ಚುನಾಯಿಸಿದಂಥ ವ್ಯಕ್ತಿಗಳನ್ನು ನಾವು ಲೋಕಸಭಾ ಸದಸ್ಯರು ಅಂತ ಹೇಳ್ತೀವಿ, ವಿಧಾನಸಭೆ ಸದಸ್ಯರು ಅಂಥೇಳಿ ರಾಜ್ಯದ ವಿಷಯದಲ್ಲಿ ಹೇಳ್ತೀವಿ. ಆದರೆ ಪಾರ್ಟಿಸಿಪೇಟಿವ್ ಗೌರ್ಮೆಂಟಲ್ಲಿ ಏನಾಗುತ್ತೆ ಅಂತಂದರೆ, ಪ್ರಜೆಗಳೇ ನೇರವಾಗಿ ಸರ್ಕಾರದಲ್ಲಿ ಭಾಗವಹಿಸ್ತಾರೆ.
ನೇರವಾಗಿ ಸರ್ಕಾರದಲ್ಲಿ ಭಾಗಿ ಈ ತತ್ವವನ್ನು ನಾವು ಈ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ತೆಗೆದುಕೊಂಡು ಬಂದಿದ್ದೀವಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದು ಹೇಗೆ ಅನ್ನೋದನ್ನು ನಾವು ಈ ಅನುಚ್ಛೇದಗಳನ್ನು ಒಂದೊಂದಾಗಿ ನಾವು ಅಧ್ಯಯನ ಮಾಡ್ತಾ ಹೋದಾಗ ನಿಮಗೆ ಅರ್ಥ ಆಗ್ತದೆ. ಅದು ಅಂದರೆ ಯಾಕೆ ನೇರವಾಗಿ ಭಾಗವಹಿಸೋದು? ಕೆಳಮಟ್ಟದಲ್ಲಿ ಅಥವಾ ಲೋಕಲ್ ಮಟ್ಟದಲ್ಲಿ, ಸ್ಥಳೀಯ ಮಟ್ಟದಲ್ಲಿ ಒಂದು ಸ್ಥಳದ ಸಮಸ್ಯೆಗಳು ಇನ್ನೊಂದು ಸ್ಥಳದ ಸಮಸ್ಯೆಗಳಿಗೆ ಒಂದೇ ತೆರನಾಗಿರುವಂತಹ ಒಂದು ಚಾನ್ಸ್ ಏನಿದೆ ಅದು ಕಡಿಮೆ. ನಮ್ಮ ಅವಶ್ಯಕತೆಗಳು ಬೇರೆಯೇ ಇರ್ಬೋದು, ನಮ್ಮ ಪಕ್ಕದ ಜಿಲ್ಲೆಯ ಅವಶ್ಯಕತೆಗಳು ಬೇರೆಯೇ ಇರ್ಬೋದು, ಅಥವಾ ಪಕ್ಕದ ರಾಜ್ಯದ ಅವಶ್ಯಕತೆಗಳೇ ಬೇರೆಯೇ ಇರ್ಬೋದು. ಹಾಗಿರುವಂಥ ಸಂದರ್ಭದಲ್ಲಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವುದಕ್ಕೋಸ್ಕರ ಅಥವಾ ನಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ಉನ್ನತೀಕರಣ ಮಾಡಿಕೊಳ್ಳೋದಕ್ಕೋಸ್ಕರ ನಮ್ಮದೇ ಆದಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಳುವಂತಹ ಒಂದು ಪ್ರಾವಧಾನ ಇರಬೇಕು ಅನ್ನುವಂಥದ್ದು ಇದು ಪಾರ್ಟಿಸಿಪೇಟಿಂಗ್ ಗೌರ್ಮೆಂಟ್ನ ಕಾನ್ಸೆಪ್ಟ್ ಅಥವಾ ನೇರ ಭಾಗವಹಿಸುವ ಸರ್ಕಾರದ ಕಾನ್ಸೆಪ್ಟ್ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಆದರೆ ಇದು ಒಂದು ಕ್ಷೇತ್ರ ದೊಡ್ಡದಾದಾಗ ಈ ರೀತಿಯಾದಂತಹ ನೇರ ಭಾಗವಹಿಸುವಿಕೆ ನೈಜವಾಗಿ ಇದು ಸಾಧ್ಯ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ರಿಪ್ರೆಸೆಂಟೇಟಿವ್ ಪ್ರತಿನಿಧಿತ್ವದ ಸರ್ಕಾರಕ್ಕೆ ಹೋಗ್ತೀವಿ. ಉದಾಹರಣೆಗೆ ಒಂದು ರಾಜ್ಯ, ದೊಡ್ಡ ರಾಜ್ಯ, ಎಲ್ಲರೂ ಭಾಗವಹಿಸಬೇಕು ಅಂತಂದರೆ ಇಟ್ ಜಸ್ಟ್ ವಿ ಕಾಂಟ್ ಇಮ್ಯಾಜಿನ್, ಅದನ್ನು ಊಹಿಸೋದು ಕಷ್ಟ, ಅದು ಇನ್ನು ದೇಶ ಬಿಟ್ಟುಬಿಡಿ. ಹಾಗಾಗಿ ನಾವಿಲ್ಲೇನು ಮಾಡ್ತೀವಿ, ವಿ ಅಪಾಯಿಂಟ್ ಅವರ್ ರಿಪ್ರೆಸೆಂಟೇಟಿವ್ಸ್, ನಮ್ಮ ಪ್ರತಿನಿಧಿಗಳನ್ನು ನಾವು ಆರಿಸಿ ಕಳಿಸ್ತೀವಿ, ಅವರು ಸರ್ಕಾರವನ್ನು ಮುನ್ನಡೆಸ್ತಾರೆ. ದಟ್ಸ್ ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ದಿಸ್. ಈ ಪಾರ್ಟಿಸಿಪೇಟಿವ್ ಗೌರ್ಮೆಂಟ್ ಕಾನ್ಸೆಪ್ಟ್ ಅಂತ ಏನು ಹೇಳ್ತೀವಿ, ಇದು ಆ್ಯಕ್ಚುಲಿ ಈ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅಡಕವಾಗಿದೆ ಅಂಥೇಳಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಹೇಗೆ ಅನ್ನೋದನ್ನು ನಾವು ಹೋಗ್ತಾ ಕಂಡುಕೊಳ್ಬೋದು. ವಿ ಕ್ಯಾನ್ ಲುಕ್ ಇನ್ ಟು ಆಲ್ ದೀಸ್ ಆಸ್ಪೆಕ್ಟ್ಸ್ ವೆನ್ ವಿ. ಆಮೇಲೆ 9, 10, 11, 12 ಇವು ಆ್ಯಡ್ ಆಗ್ತಾ ಹೋದು. ಅದನ್ನು ಯಾವ್ಯಾವ್ದು ಆ್ಯಡ್ ಆಗಿದೆ ಅನ್ನೋದನ್ನು ನೀವು ಮತ್ತೆ ವಿವರವಾಗಿ ತಿಳ್ಕೊಳ್ಬೋದು. ಇಲ್ಲಿ ನಾವು ಅನುಸೂಚಿ 11 ಆ್ಯಡ್ ಮಾಡಿದ್ದೀವಿ ಅನ್ನೋದನ್ನು ಹೇಳ್ತೀವಿ. ಇಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆಯಲ್ಲಿ ಅತಿ ಮೂಲಭೂತವಾಗಿ ಅಥವಾ ತಳಮಟ್ಟದಲ್ಲಿ ಮೊದಲನೆಯದಾಗಿ ಒಂದು ಸಭೆ ಬರುತ್ತದೆ. ಆ ಸಭೆಗೆ ನಾವೇನು ಹೇಳ್ತೀವಿ ಅಂಥೇಳಿ ಗ್ರಾಮ ಸಭೆ ಅಂತ ಹೇಳ್ತೀವಿ. ಗ್ರಾಮ ಸಭೆ ಅಂತ ಹೇಳ್ತೀವಿ. ಇಲ್ಲಿ ಬಹಳಷ್ಟು ಮುಖ್ಯವಾಗಿ ತಿಳಿದುಕೊಳ್ಬೇಕಾಗಿದ್ದೇನು ಅಂತಂದರೆ, ನಾನು ಹೇಳಿದ್ನಲ್ವ ನಿಮಗೆ, ಪಾರ್ಟಿಸಿಪೇಟಿವ್ ಗೌರ್ಮೆಂಟ್, ನೇರ ಭಾಗವಹಿಸುವ ಸರ್ಕಾರ ಅಂತ ಹೇಳಿದ್ನಲ್ಲ, ಅದನ್ನು ನಾವು ಈ ಗ್ರಾಮ ಸಭೆ ಕಾನ್ಸೆಪ್ಟಲ್ಲಿ ತೆಗೆದುಕೊಂಡು ಬಂದಿದ್ದೀವಿ ಅಂಥೇಳಿ ಹೇಳ್ಬೋದು. ಈ ಗ್ರಾಮ ಸಭೆ ಒಂದೇ ಹಳ್ಳಿ, ಒಂದೇ ಗ್ರಾಮ ಅಥವಾ ಗ್ರಾಮಗಳ ಗುಂಪು ಆಗಿರ್ಬೋದು. ಹಳ್ಳಿಗಳು ಚಿಕ್ಕಿದ್ದಾಗ ನಾವು ಗ್ರಾಮಗಳ ಗುಂಪುಗಳನ್ನು ಮಾಡ್ತೀವಿ. ಹಳ್ಳಿ ದೊಡ್ಡದಿದ್ದಾಗ ಒಂದೇ ಗ್ರಾಮವನ್ನು ನಾವು ಗ್ರಾಮ ಸಭೆ ಅಂತ ಕರಿತೀವಿ. ಈ ಗ್ರಾಮ ಸಭೆಯ ಸದಸ್ಯರು ಯಾರು ಅಂತಂದರೆ, ಗ್ರಾಮ ಸಭೆಯ ಸದಸ್ಯರು ಗ್ರಾಮದಲ್ಲಿರುವ ಎಲ್ಲ ಮತದಾರರು ಈ ಸಭೆಯ ಸದಸ್ಯರಾಗಿರುತ್ತಾರೆ. ಈ ಸಭೆಯ ಸದಸ್ಯರು ನಾನು ನಿಮಗೆ ಮೊದಲೇ ಹೇಳಿದ್ನಲ್ವ, ಪಾರ್ಟಿಸಿಪೇಟಿವ್ ಗೌರ್ಮೆಂಟ್, ನೇರ ಭಾಗವಹಿಸುವ ಸರ್ಕಾರವನ್ನು ನಾವು ಈ ಗ್ರಾಮ ಸಭೆಯಲ್ಲಿ ಸ್ಪಷ್ಟವಾಗಿ ನಾವು ಕಾಣಬಹುದು. ಇದು ಅನುಚ್ಛೇದ 243 ಎನಲ್ಲಿ ಅಡಕವಾಗಿದೆ. ಅನುಚ್ಛೇದ 243 ಎ. ಅನುಚ್ಛೇದ 243 ಎನಲ್ಲಿ ನೀವೇನು ನೋಡ್ಬೋದು, ಗ್ರಾಮ ಸಭೆಯನ್ನು ಕಾಣ್ಬೋದು ಮತ್ತು ಗ್ರಾಮ ಸಭೆಯ ಮೆಂಬರ್ಗಳು ಯಾರ್ಯಾರಾಗಿರ್ತಾರೆ ಅಂತಕ್ಕಂಥದ್ದನ್ನು ನೀವು ನೋಡಬಹುದು. ಈ ಗ್ರಾಮ ಸಭೆಯಲ್ಲಿ
ಈ ಸದಸ್ಯರು ಏನು ಮಾಡ್ತಾರೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಬರ್ತದೆ. ಓಕೆ, ಇವರು ಈ ಗ್ರಾಮ ಸಭೆಗೆ ಸಂಬಂಧಪಟ್ಟಂತಹ ಯೋಜನೆಗಳನ್ನು ಮಾಡ್ತಾರೆ. ಯೋಜನೆಗಳನ್ನು ಮಾಡಿ ಮೇಲಿನ ಹಂತಗಳಿಗೆ ಕಳಿಸಿಕೊಡ್ತಾರೆ. ಗ್ರಾಮ ಸಭೆಗೆ ಏನು ಬೇಕು ಅಂತಕ್ಕಂಥದ್ದನ್ನು ಇವರು ಗ್ರಾಮ ಸಭೆಯ ಅವಶ್ಯಕತೆಗಳನ್ನು ಇವರು ಸಿದ್ಧಪಡಿಸ್ತಾರೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಗ್ರಾಮ ಸಭೆಯ ಯೋಜನೆಗಳು ಮತ್ತು ಏನು ಬೇಕಾಗಿದೆ ಇವರಿಗೆ ಅನ್ನೋದನ್ನು, ಅವರ ಅಹವಾಲುಗಳನ್ನು ನಾವು ಗ್ರಾಮ ಸದಸ್ಯರಲ್ಲಿ ಅಥವಾ ಗ್ರಾಮ ಸಭೆಯಲ್ಲಿ ತಿಳಿದುಕೊಳ್ತೀವಿ. ಅಂದರೆ ದಿಸ್ ಇಸ್ ದ ಬೇಸಿಕ್ ಕಾಂಪೋನೆಂಟ್ ಆಫ್ ದಿ ಪಂಚಾಯತ್ ರಾಜ್ ವ್ಯವಸ್ಥೆ. ಅಕಸ್ಮಾತ್ ನಾವೊಂದು ವ್ಯವಸ್ಥೆಯನ್ನು ಈ ರೀತಿಯಾಗಿ ಒಂದು ಪಿರಮಿಡ್ಡಲ್ಲಿ ನಾವು ಈ ವ್ಯವಸ್ಥೆಯನ್ನು ಹಾಕಿದರೆ ಮೂಲಭೂತವಾಗಿ ಇಲ್ಲಿ ಬರೋದು ಗ್ರಾಮ ಸಭೆ. ಗ್ರಾಮ ಸಭೆ, ಗ್ರಾಮ ಸಭೆಯ ನಂತರ ಬರುವಂಥದ್ದು ಪಂಚಾಯಿತಿ. ಇದರ ನಂತರ ಬರುವಂಥದ್ದು ಪಂಚಾಯಿತಿ. ಇದನ್ನು ನಾವು ಗ್ರಾಮ ಪಂಚಾಯಿತಿ ಅನ್ಬೋದು. ಗ್ರಾಮ ಪಂಚಾಯಿತಿ. ಇದರ ನಂತರ ಬರುವಂಥದ್ದು ಮಧ್ಯಂತರ ಪಂಚಾಯಿತಿ. ಮಧ್ಯಂತರ ಪಂಚಾಯಿತಿ. ಪಂಚಾಯಿತಿ ಇದರ ನಂತರ ಬರುವಂಥದ್ದು ಜಿಲ್ಲಾ ಪಂಚಾಯಿತಿ. ಪಂಚಾಯಿತಿ ಇದರ ಮೇಲಿರುವಂಥದ್ದು ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ. ದೆನ್ ಕೇಂದ್ರ ಸರ್ಕಾರ. ಈ ರೀತಿಯಾಗಿ ನಾವು ಒಂದು ಪಿರಮಿಡಿಕ್ ಕಾನ್ಸೆಪ್ಟನ್ನು ತೆಗೆದುಕೊಂಡ್ರೆ ಮೊದಲು ಗ್ರಾಮ ಸಭೆ ಬರ್ತದೆ, ಗ್ರಾಮ ಪಂಚಾಯಿತಿ ಬರ್ತದೆ, ಮಧ್ಯಂತರ ಪಂಚಾಯಿತಿ ಬರ್ತದೆ. ನಾವು ಕರ್ನಾಟಕದಲ್ಲಿ ಇದನ್ನು ನಾವೇನು ಮಾಡ್ತೀವಿ ಅಂದರೆ ತಾಲೂಕ್ ಪಂಚಾಯತ್ ಅಂತೀವಿ. ತಾಲೂಕ್ ಪಂಚಾಯತ್ ಅಂತ ಹೇಳ್ತೀವಿ. ಆಮೇಲೆ ಜಿಲ್ಲಾ ಪಂಚಾಯಿತಿ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ಈ ರೀತಿಯಾದಂತಹ ವ್ಯವಸ್ಥೆ ಇರ್ತದೆ. ಈ ವ್ಯವಸ್ಥೆಯಲ್ಲಿ ಅತಿ ಪ್ರಮುಖವಾಗಿ ನಾವು ಮಾಡುವಂತಹ ಕೆಲಸ ಏನು ಅಂತಂದರೆ, ಈ ಗ್ರಾಮ ಸಭೆಯಲ್ಲಿ ಡೈರೆಕ್ಟ್ ಪಾರ್ಟಿಸಿಪೇಷನ್ ಇರುತ್ತೆ. ಡೈರೆಕ್ಟ್ ಪಾರ್ಟಿಸಿಪೇಷನ್. ಡೈರೆಕ್ಟ್ ಪಾರ್ಟಿಸಿಪೇಷನ್ ಆ ತತ್ವವನ್ನು ನಾವು ಇಲ್ಲಿ ಅನುಭವಿಸ್ತೀವಿ. ಆಮೇಲೆ ಇದಾದ ನಂತರ ಬರುವಂಥದ್ದು ಪಂಚಾಯಿತಿ ರಚನೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಹೌ ದಿ ಪಂಚಾಯತ್ ಈಸ್ ಕಾನ್ಸ್ಟಿಟ್ಯೂಟೆಡ್. ಪಂಚಾಯತ್ ಅಂದರೆ ಏನು ಅನ್ನೋದನ್ನು ಇವಾಗ ನಾವು ಅರಿತುಕೊಳ್ಳೋಣ. ಪಂಚಾಯಿತಿ ರಚನೆ. ಆರ್ಟಿಕಲ್ 243C ಪಂಚಾಯಿತಿಯ ರಚನೆ. ಪಂಚಾಯಿತಿಯ ರಚನೆ ಯಾವ ಥರ ಆಗ್ತದೆ, ಪಂಚಾಯಿತಿ ರಚನೆ ಯಾವ ಥರ ಆಗ್ತದೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಮೊದಲು ನಾವೇನು ಮಾಡಬೇಕಾಗುತ್ತೆ ಅಂದರೆ, ಪಂಚಾಯಿತಿಯ ಐ ಕ್ಯಾನ್ ಸೇ ಕಾನ್ಸ್ಟಿಟ್ಯೂಷನ್ ಆಫ್ ಪಂಚಾಯತ್. ಕಾನ್ಸ್ಟಿಟ್ಯೂಷನ್ ಆಫ್ ಪಂಚಾಯತ್. ಇದನ್ನು ನಾವು ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಯನ್ನು ನಾವು ನಿರ್ಧರಿಸಬೇಕಾಗ್ತದೆ. ಈ ಕ್ಷೇತ್ರ ವ್ಯಾಪ್ತಿಯನ್ನು ನಿರ್ಧರಿಸಬೇಕಾದ್ರೆ ಜನಸಂಖ್ಯೆಯ ಆಧಾರದ ಮೇಲೆ ನಾವು ಕ್ಷೇತ್ರ ವ್ಯಾಪ್ತಿಯನ್ನು ಪಂಚಾಯಿತಿಯ ಕ್ಷೇತ್ರ ವ್ಯಾಪ್ತಿ. ಪಂಚಾಯತಿಯ ಕ್ಷೇತ್ರ ವ್ಯಾಪ್ತಿ. ಕ್ಷೇತ್ರ ವ್ಯಾಪ್ತಿ ಇದನ್ನು ನಾವು ಜನಸಂಖ್ಯೆಗೆ ಅನುಗುಣವಾಗಿ, ಪ್ರಪೋರ್ಷನೇಟು, ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲಿ ಜನಸಂಖ್ಯೆ ಇರ್ತದೆ ಅಲ್ಲಿ ಗ್ರಾಮ ಪಂಚಾಯಿತಿಗಳು ಹೆಚ್ಚಾಗ್ತವೆ, ಎಲ್ಲಿ ಜನಸಂಖ್ಯೆ ಕಮ್ಮಿ ಇರ್ತದೆ ಅಲ್ಲಿ ಗ್ರಾಮ ಪಂಚಾಯಿತಿಗಳು ಕಮ್ಮಿ ಆಗ್ತವೆ ಅನ್ನೋದನ್ನು ಹೇಳ್ಬೋದು ನಾವು. ಆಮೇಲೆ ನಾನು ಈಗ ಹೇಳಿದ ಹಾಗೆ 3 ಹಂತದ ಪಂಚಾಯಿತಿಗಳು. ಪಂಚಾಯಿತಿ ವ್ಯವಸ್ಥೆ. 3 ಹಂತದ ಪಂಚಾಯಿತಿ ವ್ಯವಸ್ಥೆ. ಒಂದು ಗ್ರಾಮ ಪಂಚಾಯಿತಿ. 2 ಮಧ್ಯಮ ಪಂಚಾಯಿತಿ. ನಾವು ಕರ್ನಾಟಕದಲ್ಲಿ ಇದಕ್ಕೆ ತಾಲೂಕು ಪಂಚಾಯಿತಿ ಅಂತೀವಿ. ತಾಲೂಕು
ಪಂಚಾಯಿತಿ ಅಂತೀವಿ ಇದಕ್ಕೆ. ಓಕೆ, ಇನ್ನೊಂದು ಜಿಲ್ಲಾ ಪಂಚಾಯಿತಿ. ಜಿಲ್ಲಾ ಪಂಚಾಯಿತಿ ಎಲ್ಲಿ ಜನಸಂಖ್ಯೆ 20 ಲಕ್ಷಕ್ಕಿಂತ ಕಡಿಮೆ ಇದೆಯೋ, ಜನಸಂಖ್ಯೆ 20 ಲಕ್ಷಕ್ಕಿಂತ ಕಡಿಮೆ ಇದ್ದರೆ, ಲಕ್ಷಕ್ಕಿಂತ ಕಡಿಮೆ ಇದ್ದರೆ, ಕಡಿಮೆ ಇದ್ದರೆ ಅಲ್ಲಿ ಮಧ್ಯಮ ಪಂಚಾಯಿತಿ ಇರೋದಿಲ್ಲ. ಅಲ್ಲಿ ಮಧ್ಯಮ ಪಂಚಾಯಿತಿ ಇರೋದಿಲ್ಲ. ಎರಡು ಹಂತ ದ್ಯಾಟ್ಸ್ ಇಟ್. 2 ಹಂತ ಮಾತ್ರ ಇರ್ತದೆ, ದಟ್ಸ್ ಆಲ್. ಇದು ನಮ್ಮ ಸಂವಿಧಾನದಲ್ಲಿ ನಿಖರವಾಗಿ ಈ ರೀತಿ ಹೇಳಲಾಗಿದೆ. ಈ ಜನಗಣತಿಯನ್ನು ಅಂದರೆ ಇಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಅಂತ ನಾವು ಹೇಳ್ತೀವಿ. ಇದು ಹಿಂದಿನ ಜನಗಣತಿಯ ಆಧಾರದ ಮೇಲೆ ಇದನ್ನೇನು ಮಾಡ್ತೀವಿ ನಾವು, ಈ ಹಿಂದೆ ಆದಂತಹ ಜನಗಣತಿಯ ಆಧಾರದಲ್ಲಿ ಮಾಡ್ತೀವಿ. ದಟ್ಸ್ ಇಟ್. ಜನಗಣತಿಯ ಆಧಾರದಲ್ಲಿ ಇದನ್ನ ನಾವು ನಿರ್ಧರಿಸ್ತೀವಿ. ಈ ನಿರ್ಧಾರವನ್ನು ಯಾರು ಮಾಡ್ತಾರೆ? ಜನಗಣತಿ ಆಧಾರದಲ್ಲಿ ನಿರ್ಧರಿಸ್ತೀವಿ. ಈ ನಿರ್ಧಾರವನ್ನು ಮಾಡೋದು ರಾಜ್ಯಪಾಲರು. ಈ ನಿರ್ಧಾರವನ್ನು ರಾಜ್ಯಪಾಲರು ಮಾಡ್ತಾರೆ. ರಾಜ್ಯಪಾಲರು ನಿರ್ಧರಿಸುವರು ಕಾನೂನಿನ ಮೂಲಕ. ರಾಜ್ಯಪಾಲರು ಹೇಗೆ ನಿರ್ಧರಿಸ್ತಾರೆ? ಕಾನೂನಿನ ಮೂಲಕ. ಅಂದರೆ ಇದರ ಅರ್ಥ ಏನು ಅಂತಂದರೆ, ಆಗ ಇರುವಂತಹ ಸರ್ಕಾರ ವಿಧಾನಸಭೆಯಲ್ಲಿ ಅಂದರೆ ವಿಧಾನಮಂಡಲದಲ್ಲಿ ಒಂದು ಕಾನೂನನ್ನು ರಚಿಸ್ತಾರೆ. ಆ ಕಾನೂನು ರಚಿಸಿದಂಥ ಕಾನೂನಿಗೆ ಅನುಗುಣವಾಗಿ ರಾಜ್ಯಪಾಲರು ಆ ಕಾನೂನು ಏನು ಹೇಳುತ್ತೋ ಅದರ ಪ್ರಕಾರ ಜನಗಣತಿಗೆ ಅನುಗುಣವಾಗಿ ಯಾವುದೇ ಒಂದು ಪಂಚಾಯತಿಯ ಕ್ಷೇತ್ರ ವ್ಯಾಪ್ತಿಯನ್ನು ನಿರ್ಧರಿಸುವರು ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಇದು ಪಂಚಾಯಿತಿಯ ಕ್ಷೇತ್ರ ವ್ಯಾಪ್ತಿಯ ರಚನೆ. ಪಂಚಾಯಿತಿ ಒಂದು, ಐ ಕ್ಯಾನ್ ಸೇ ದ ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್ ಆಫ್ ದ ಪಂಚಾಯತ್ ಈಸ್ ಡಿಸೈಡೆಡ್ ಲೈಕ್ ದಿಸ್. ಇದನ್ನು ಡಿಸೈಡ್ ಮಾಡಬೇಕಂದ್ರೆ ನಮಗೆ ಸಂವಿಧಾನ ಏನು ಹೇಳ್ತದೆ ಅಂತಂದರೆ, ಇಲ್ಲಿ ರಾಜ್ಯ ಸರ್ಕಾರ ಕಾನೂನನ್ನು ಮಾಡಬೇಕು. ಕಾನೂನಿನ ಪ್ರಕಾರ ರಾಜ್ಯಪಾಲರು ಈ ಕ್ಷೇತ್ರ ವ್ಯಾಪ್ತಿಯನ್ನು ಜನಗಣತಿಗೆ ಅನುಗುಣವಾಗಿ ನಿರ್ಧರಿಸಬೇಕು ಅನ್ನೋದನ್ನು ನಾವು ಅನುಚ್ಛೇದ 230-43 ನಲ್ಲಿ ಹೇಳ್ತೇವೆ. ಇದು ಕ್ಷೇತ್ರ ವ್ಯಾಪ್ತಿಯ ನಿರ್ಧಾರ ಆಯಿತು. ಈಗ ಸಂರಚನೆ ಅಂತ ಹೇಳ್ತೀವಿ ನಾವು. ಅಂದರೆ ಅದರಲ್ಲಿ ಏನಿರಬೇಕು, ಯಾರ್ಯಾರು ಇರಬೇಕು, ಯಾವ ಥರ ಇರಬೇಕು ಅನ್ನುವಂಥದ್ದನ್ನು ಅದಕ್ಕೆ ಇನ್ನೊಂದು ಅನುಚ್ಛೇದದಲ್ಲಿ ನಾವು ವಿವರವಾಗಿ ಅದರ ಬಗ್ಗೆ ಚರ್ಚೆ ಮಾಡ್ತೇವೆ. ಪಂಚಾಯಿತಿಗಳ ಸಂರಚನೆ ಆರ್ಟಿಕಲ್ 243 ಸಿ. sorry, this is article 243C. ಇದು 243B. ದಯವಿಟ್ಟು ಇದನ್ನು ತಿದ್ದುಕೊಳ್ಳಿ. ದಿಸ್ ಇಸ್ ನಾಟ್ 243C, ದಿಸ್ ಇಸ್ 243B, ದಿಸ್ ಇಸ್ 243C. ಪಂಚಾಯತಿಯ ರಚನೆ ಏನಿದೆ ಅದರ ಟೆರಿಟೋರಿಯಲ್ ಏರಿಯಾ, ಅದರ ಆರ್ಟಿಕಲ್ಲು 243B ಮತ್ತು ಆರ್ಟಿಕಲ್ C ಇದೆಯಲ್ಲ, ಇದು ಪಂಚಾಯತಿಯ ಸಂರಚನೆ ಅಂತ ಇರ್ತಾರೆ. ಪಂಚಾಯತಿಯ ಸಂರಚನೆ ಅಥವಾ ಅಂಗರಚನೆ. ಪಂಚಾಯತಿಯ ಸಂರಚನೆ ಅಥವಾ ಅಂಗರಚನೆ. ಯಾವ ಶಬ್ದ ಆದರೂ ಬರಿಬೋದು. ದಿಸ್ ಈಸ್ ಓಕೆ. ಕಾಂಪೋಸಿಷನ್ ಆಫ್ ಪಂಚಾಯತ್. ಕಾಂಪೋಸಿಷನ್ ಆಫ್ ಪಂಚಾಯತ್. ಅಂದರೆ ಪಂಚಾಯತ್ ಹೇಗಿರಬೇಕು, ಅದರಲ್ಲಿ ಯಾರ್ಯಾರು ಇರಬೇಕು, ಯಾವ ಥರದ ಮೆಂಬರ್ ಇರಬೇಕು, ಆಲ್ ದೀಸ್ ಪಾಯಿಂಟ್ಸ್ ಆರ್ ಗೋಯಿಂಗ್ ಟು ಬಿ ಡಿಸ್ಕಸ್ಡ್ ಇನ್ ದಿಸ್. ರಾಜ್ಯಪಾಲರು ಇಲ್ಲಿಯೂ ಕೂಡ ಕಾನೂನನ್ನು ಮಾಡ್ತಾರೆ. ದಿಸ್ ಆರ್ಟಿಕಲ್ ಪ್ರೊವೈಡ್ಸ್, ಆಥರೈಸಸ್ ದ ಸ್ಟೇಟ್. ಓಕೆ, ದ ಸ್ಟೇಟ್ ವಿಲ್ ಮೇಕ್ ಎ ಲಾ. ಅಂದರೆ ಒಂದು ಕಾನೂನಿನ ಮೂಲಕ ಈ ಸಂರಚನೆಯನ್ನು ಮಾಡ್ತಾರೆ. ಇದು ಕೂಡ ಜನಸಂಖ್ಯೆಯ ಆಧಾರದಲ್ಲಿ
ಕ್ಷೇತ್ರವನ್ನು ಪಂಚಾಯಿತಿ ಕ್ಷೇತ್ರ ಯಾವುದು, ಒಬ್ಬ ಪಂಚಾಯಿತಿ ಸದಸ್ಯನಿಗೆ ಎಷ್ಟು ಕ್ಷೇತ್ರ, ಎಷ್ಟು ವಾರ್ಡು, ಯಾವ ವಾರ್ಡು, ಈ ರೀತಿಯಾದಂಥ ನಿರ್ಧರಿಸೋದು ಕ್ಷೇತ್ರ ನಿರ್ಧಾರಣೆ. ಅಂದರೆ ಜನಸಂಖ್ಯೆಯ ಆಧಾರದಲ್ಲಿ ನಾವೇನು ಮಾಡ್ತೀವಿ, ಕ್ಷೇತ್ರವನ್ನು ನಿರ್ಧರಿಸ್ತೀವಿ. ಗ್ರಾಮ ಪಂಚಾಯಿತಿಯ ಸದಸ್ಯರ ಕ್ಷೇತ್ರ ಆಗಲಿ, ಅಥವಾ ಮಧ್ಯಂತರ ಪಂಚಾಯಿತಿಯ ಸದಸ್ಯರ ಕ್ಷೇತ್ರ ಆಗಲಿ, ಅಥವಾ ಜಿಲ್ಲಾ ಪಂಚಾಯಿತಿಯ ಕ್ಷೇತ್ರದ ಸದಸ್ಯರಾಗಲಿ, ಆ ಕ್ಷೇತ್ರವನ್ನು ನಿರ್ಧರಿಸೋದು ಜನಸಂಖ್ಯೆ ಆಧಾರದಿಂದ ಅಂತಕ್ಕಂಥದ್ದನ್ನು ನಾವು ಕಂಡ್ಕೋಬೇಕು. ಮತ್ತು ಇದಕ್ಕಾಗಿ ರಾಜ್ಯ ಸರ್ಕಾರ ಕಾನೂನನ್ನು ಮಾಡಬೇಕು. ಇನ್ಫ್ಯಾಕ್ಟ್ ದ ಸ್ಟೇಟ್ ಲೆಜಿಸ್ಲೇಟರ್ ಹ್ಯಾವ್ ಟು ಪಾಸ್ ಎ ಲಾ, ಆ್ಯಂಡ್ ಬೇಸ್ಡ್ ಆನ್ ದ್ಯಾಟ್ ಲಾ ದಿ ಗವರ್ನರ್, ರಾಜ್ಯಪಾಲರು ಈ ಜನಸಂಖ್ಯೆಯನ್ನು ಆಧರಿಸಿ ಕ್ಷೇತ್ರದಲ್ಲಿ ಕ್ಷೇತ್ರವನ್ನು ಡಿಸೈಡ್ ಮಾಡ್ತಾರೆ, ಈ ಕ್ಷೇತ್ರ ಎಷ್ಟು ಅನ್ನೋದು. ಮತ್ತು ಒಂದು ಸಲ ಏನು ಕ್ಷೇತ್ರವನ್ನು ಡಿಸೈಡ್ ಮಾಡ್ತಾರೆ, ಇದನ್ನು ಯಾವುದೇ ಕಾರಣಕ್ಕೂ ನಾವು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರೇನು ಮಾಡ್ತಾರೋ ಅದು ಫೈನಲ್ ಆಗಿರುತ್ತೆ. ಮತ್ತು ಸದಸ್ಯರ ಸ್ಥಾನಗಳನ್ನು, ಜನಸಂಖ್ಯೆಗೆ ಕ್ಷೇತ್ರ ಅಷ್ಟೇ ಅಲ್ಲ, ಸದಸ್ಯರ ಸ್ಥಾನಗಳನ್ನು ನಿರ್ಧರಿಸ್ತಾರೆ. ಇದು ಜನಸಂಖ್ಯೆ ಆಧಾರದ ಮೇಲೆ ಸದಸ್ಯರ ಸ್ಥಾನಗಳನ್ನು, ಎಷ್ಟು ಜನರಿರಬೇಕು ಸ್ಥಾನಗಳನ್ನು ಕೂಡ ನಿರ್ಧಾರ ಮಾಡುವಂಥದ್ದು ಜನಸಂಖ್ಯೆಯನ್ನು ಆಧರಿಸಿ. ಸಾಮಾನ್ಯವಾಗಿ ಜನಸಂಖ್ಯೆಯನ್ನು ಆಧರಿಸಿ ಇದನ್ನು ಮಾಡುವಾಗ ಏನಾಗುತ್ತೆ ಅಂತಂದರೆ, ಇಡೀ ರಾಜ್ಯದಲ್ಲಿರ್ತಕ್ಕಂತಹ ಒಟ್ಟು ಜನಸಂಖ್ಯೆಯನ್ನು ನಾವು ತೆಗೆದುಕೊಂಡ್ರೆ, ಆ ಜನಸಂಖ್ಯೆ ಡಿವೈಡ್ ಮಾಡಿದರೆ ಎಲ್ಲ ಜನರನ್ನು ಪ್ರತಿನಿಧಿಸುವಂಥ ಒಬ್ಬ ಸದಸ್ಯನ ಎಷ್ಟು ಜನರು ಪ್ರದರ್ಶಿಸ್ತಾನೆ ಅದು ಸರ್ವೇ ಸಾಮಾನ್ಯವಾಗಿ ಸಮವಾಗಿರಬೇಕು ಅಂತಕ್ಕಂಥ ಕಾನ್ಸೆಪ್ಟನ್ನು ಕೂಡ ಇಲ್ಲಿ ನಾವು ತೆಗೆದುಕೊಳ್ಬೇಕಾಗ್ತದೆ. ಅದೇ ರೀತಿ ಈ ಕ್ಷೇತ್ರಗಳನ್ನು ನಿರ್ಧಾರ ಮಾಡಬೇಕು. ಈ ಸದಸ್ಯರ ಸ್ಥಾನಗಳು ಈ ರೀತಿ ನಿರ್ಧಾರ ಆಗುತ್ತೆ. ಅಂದರೆ ಯಾವುದೇ ಸದಸ್ಯ ಇರ್ಬೋದು, ಅವನು ಗ್ರಾಮ ಪಂಚಾಯಿತಿ ಸದಸ್ಯ ಇರ್ಬೋದು, ಮಧ್ಯಂತರ ಪಂಚಾಯಿತಿ ಸದಸ್ಯ ಇರ್ಬೋದು, ಜಿಲ್ಲಾ ಪಂಚಾಯಿತಿಯ ಸದಸ್ಯ ಇರ್ಬೋದು. ಸ್ಥಾನಗಳನ್ನು ಈ ರೀತಿ ನಿರ್ಧಾರ ಮಾಡಲಾಗುತ್ತೆ. ಮತ್ತು ಈ ಮಾಡಿದಂತಹ ಜಿಲ್ಲಾ, ತಾಲೂಕು ಮತ್ತು ಪಂಚಾಯಿತಿ ಹಂತದಲ್ಲಿ ಅಧ್ಯಕ್ಷರ ಹುದ್ದೆ, ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಿರ್ತಾರೆ. ಗ್ರಾಮ ಪಂಚಾಯಿತಿಗೆ ಇದಕ್ಕೆ ಅಧ್ಯಕ್ಷರು ಬೇಕಾಗುತ್ತೆ. ಅದೇ ತೆರನಾಗಿ ಮಧ್ಯಂತರ ಪಂಚಾಯಿತಿಗೆ ಅಧ್ಯಕ್ಷರು ಬೇಕಾಗಿದೆ, ಇದಕ್ಕೂ ಅಧ್ಯಕ್ಷರಿರ್ತಾರೆ. ಮತ್ತು ಜಿಲ್ಲಾ ಪಂಚಾಯಿತಿಗೆ ಇದಕ್ಕೂ ಅಧ್ಯಕ್ಷರಿರ್ತಾರೆ. ಅಧ್ಯಕ್ಷರ ನೇಮಕವನ್ನು ಹೇಗೆ ಮಾಡೋದು? ಇಲ್ಲಿ ಒಂದು ಫ್ರೀಡಮನ್ನು ಇಲ್ಲಿ ಈ ನಮ್ಮ ಸಂವಿಧಾನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ. ಅಂದರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ನೇರವಾಗಿ ಅಥವಾ ಪರೋಕ್ಷವಾಗಿ ಚುನಾಯಿತರಾಗ್ಬೋದು. ನೋಡಿ, ಸಾಮಾನ್ಯ ಸದಸ್ಯರನ್ನು ಅವರು ಯಾವುದೇ ಹಂತದಲ್ಲಿರಲಿ, ಇಲ್ಲಿರ್ತಕ್ಕಂಥ ಏನು ಸದಸ್ಯರಿದ್ದಾರಲ್ಲ, ಸದಸ್ಯರು ಅವರು ಗ್ರಾಮ ಪಂಚಾಯತಿಗಿರಲಿ, ಮಧ್ಯಮ ಪಂಚಾಯತಿಗಿರಲಿ, ಅಥವಾ ಜಿಲ್ಲಾ ಪಂಚಾಯತಿಗಿರಲಿ, ಇವರೆಲ್ಲರೂ ಕೂಡ ನೇರವಾಗಿ ಆಯ್ಕೆ ಆಗ್ತಾರೆ. ನೇರವಾಗಿ ಆಯ್ಕೆ ಅನ್ನೋದಕ್ಕಿಂತ ನಾವೇನು ಹೇಳಬೇಕಂದ್ರೆ ಚುನಾಯಿತರಾಗುತ್ತಾರೆ. ಇದಾದ ನಂತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ರಾಜ್ಯ ಸರ್ಕಾರ ನೇರವಾಗಿ ಆದರೂ ಮಾಡ್ಬೋದು, ಪರೋಕ್ಷವಾಗಿ ಆದರೂ ಮಾಡ್ಬೋದು. ಇದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಂತಹ ವಿಷಯ. ಅವರು ತಮ್ಮ ಕಾನೂನನ್ನು ಏನು ಮಾಡ್ತಾರೆ, ಅದರಲ್ಲಿ ಅವರಿಗೆ ಸ್ವತಂತ್ರತೆ ಇದೆ. ಏನು, ಅವರು ನೇರವಾಗಿ ಆಗುವಂತೆ ಮಾಡ್ಬೋದು ಅಥವಾ ಪರೋಕ್ಷವಾಗಿ ಆಗುವಂತೆ ಮಾಡ್ಬೋದು. ನಾವು ಉದಾಹರಣೆಗೆ ಗ್ರಾಮ ಪಂಚಾಯಿತಿಯಲ್ಲಿ ಒಂದು 10 ಜನ ಸದಸ್ಯರು ಎಲೆಕ್ಟ್ ಆಗ್ತಾರೆ ಅಂತ ಇಟ್ಕೊಳ್ಳಿ. 10 ಜನರಲ್ಲಿ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಮಾಡ್ಬೋದು. ಅಂತಹ ವ್ಯವಸ್ಥೆಯನ್ನು ನಾವೇನು ಹೇಳ್ತೀವಿ ಅಂದರೆ, ಆ ವ್ಯವಸ್ಥೆ 10 ಜನರಲ್ಲಿ ಒಬ್ಬರನ್ನ ಮಾಡೋದಾದರೆ ಅಂತಹ ವ್ಯವಸ್ಥೆಗೆ ನಾವೇನು ಹೇಳ್ತೀವಿ ಅಂದರೆ ಪರೋಕ್ಷ ಚುನಾವಣೆ ಅಂತ ಹೇಳ್ತೀವಿ. ಅದು ಪರೋಕ್ಷ ಚುನಾವಣೆ. ಆದರೆ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೂ ಚುನಾವಣೆ ನಡೆಯುತ್ತೆ, ಅದರ ಜೊತೆಗೆ ಅಧ್ಯಕ್ಷರಿಗೂ ಚುನಾವಣೆ ನಡೆಯುತ್ತೆ. ಇದು ಎರಡೂ ಒಟ್ಟಿಗೆ ನಡೆಯುವಂಥ ಚುನಾವಣೆ. ಅದರಲ್ಲಿ ಗ್ರಾಮದಲ್ಲಿ ನೇರವಾಗಿ ಅಧ್ಯಕ್ಷರು ಚುನಾಯಿತರಾಗಿರ್ತಾರೆ.
ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಎ ಅಮೇರಿಕನ್ ಎಲೆಕ್ಷನ್. ದ ಪ್ರೆಸಿಡೆಂಟ್ ಗೆಟ್ಸ್ ಎಲೆಕ್ಟೆಡ್ ಡೈರೆಕ್ಟ್ಲಿ ದೇರ್ ಫಾರ್ ದ ಹೋಲ್ ಕಂಟ್ರಿ. ಇಲ್ಲಿಯೂ ಕೂಡ ಆ ವ್ಯವಸ್ಥೆಯನ್ನು ನೀವು ಹೇಗೆ ಮಾಡಬೇಕು ಅನ್ನೋದನ್ನು ರಾಜ್ಯ ಸರ್ಕಾರಕ್ಕೆ ಅಥವಾ ರಾಜ್ಯಕ್ಕೆ ಈ ಸಂವಿಧಾನದಲ್ಲಿ ಬಿಟ್ಟುಕೊಡಲಾಗಿದೆ. ಅಧಿಕಾರವನ್ನು ರಾಜ್ಯಕ್ಕೆ ಬಿಟ್ಟುಕೊಡಲಾಗಿದೆ. ಇದು ಸದಸ್ಯರುಗಳನ್ನು ಆರಿಸುವಂಥ ವಿಧಾನ. ಆದರೆ ಮಧ್ಯಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರುಗಳನ್ನು ನೀವೇನು ಮಾಡಬೇಕು ಅಂತಂದರೆ ಪರೋಕ್ಷವಾಗಿಯೇ ಆರಿಸಬೇಕು. ಪರೋಕ್ಷವಾಗಿಯೇ ಏನು ಹಿಂಗಂದರೆ ಅಂದರೆ ಮಧ್ಯಮ ಪಂಚಾಯಿತಿಯಲ್ಲಿ ಅಥವಾ ತಾಲೂಕು ಪಂಚಾಯಿತಿಯಲ್ಲಿ ಚುನಾಯಿತರಾದಂತಹ ಒಟ್ಟು ಸದಸ್ಯರಲ್ಲಿ ಬಹುಮತವಿರುವಂತಹ ವ್ಯಕ್ತಿ ಏನಾಗ್ತಾನೆ, ಅಲ್ಲಿ ಆ ಪಂಚಾಯಿತಿ ಅಧ್ಯಕ್ಷ ಆಗ್ತಾನೆ. ಹಾಗೆಯೇ ಜಿಲ್ಲಾ ಪಂಚಾಯಿತಿಯಲ್ಲಿ ಚುನಾಯಿತರಾದಂತಹ ಎಲ್ಲ ಸದಸ್ಯರುಗಳಲ್ಲಿ ಬಹುಮತ ಇರುವಂತಹ ವ್ಯಕ್ತಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷನಾಗ್ತಾನೆ. ದಟ್ಸ್ ಇಟ್. ಅದರಲ್ಲಿ ಮತ್ತೇನು ಕನ್ಫ್ಯೂಷನ್ ಇಲ್ಲ. ಕನ್ಫ್ಯೂಷನ್ ಇರುವಂಥದ್ದು ಅಥವಾ ಅದರಲ್ಲಿ ಎರಡು ಆಪ್ಷನ್ ಇರುವಂಥದ್ದು ಕೇವಲ ಗ್ರಾಮ ಲೆವೆಲಲ್ಲಿ, ಗ್ರಾಮದ ಹಂತದಲ್ಲಿ, ಮೊದಲನೇ ಹಂತದಲ್ಲಿ, ಎರಡನೇ ಮತ್ತು ಮೂರನೇ ಹಂತದಲ್ಲಿ ಆ ಥರದ ಯಾವುದೇ ಕನ್ಫ್ಯೂಷನ್ ಇಲ್ಲ. ಅವರು ಪರೋಕ್ಷವಾಗಿ ಇಲೆಕ್ಟ್ ಆಗ್ತಾರೆ. ಸೊ ದಟ್ಸ್ ವಾಟ್ ಈಸ್ ದಿ ಕಾನ್ಸೆಪ್ಟ್. ಇಲ್ಲಿ ಮುಂದುವರೆದು ಇನ್ನೊಂದು ಕಾನ್ಸೆಪ್ಟ್ ಏನು ಅಂತಂತಂದರೆ, ಈ ಸದಸ್ಯರು, ಇಲ್ಲಿರ್ತಕ್ಕಂಥ ಸದಸ್ಯರು, ಫಾರ್ ಎಕ್ಸಾಂಪಲ್ ತಾಲೂಕು ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಕೂಡ ರಿಪ್ರೆಸೆಂಟ್ ಮಾಡ್ತಾರೆ ತಾಲೂಕು ಪಂಚಾಯಿತಿಯನ್ನು. ಅಂದರೆ ತಾಲೂಕು ಪಂಚಾಯಿತಿಯ ಮೀಟಿಂಗ್ ನಡೆದರೆ ಅಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹೋಗ್ತಾರೆ, ಅವರು ಕೂಡ ಅಲ್ಲಿ ಸದಸ್ಯರಾಗ್ತಾರೆ. ಬೈ ವರ್ಚ್ಯೂ ಆಫ್ ಈಸ್ ಪೊಸಿಷನ್ ಆಸ್ ದಿ ಪ್ರೆಸಿಡೆಂಟ್, ಎಕ್ಸ್ ಆಫಿಷಿಯೋ ಅಂತ ಹೇಳ್ತಾರೆ. ಈ ಅಧ್ಯಕ್ಷರು ಆಗಿರೋ ಕಾರಣಕ್ಕಾಗಿ ಅವರು ತಾಲೂಕು ಪಂಚಾಯಿತಿಯನ್ನು ಪ್ರತಿನಿಧಿಸ್ತಾರೆ. ಹಾಗೆಯೇ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರು ಅಥವಾ ಮಧ್ಯಮ ಪಂಚಾಯಿತಿಯ ಅಧ್ಯಕ್ಷರು ಅವರು ಅಧ್ಯಕ್ಷರಾಗಿರೋದ್ರಿಂದ ಜಿಲ್ಲಾ ಪಂಚಾಯಿತಿಯನ್ನು ಅವರು ಪ್ರತಿನಿಧಿಸ್ತಾರೆ, ಅಲ್ಲಿಯೂ ಅವರು ಸದಸ್ಯರಾಗ್ತಾರೆ. ಇದು ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್. ಇದರ ಜೊತೆಗೆ ಇನ್ನೂ ಕೆಲವು ಜನರು ಪಂಚಾಯಿತಿಯ ಸದಸ್ಯರಾಗ್ತಾರೆ. ಅದು ಗ್ರಾಮಕ್ಕಲ್ಲ, ಯಾವುದು ಮಧ್ಯಮ ಪಂಚಾಯಿತಿಗೆ ಮತ್ತು ಜಿಲ್ಲಾ ಪಂಚಾಯಿತಿಗೆ ಸದಸ್ಯರಾಗ್ತಾರೆ. ಯಾರ್ಯಾರಾಗ್ತಾರೆ ಅನ್ನೋದನ್ನು ನಾವು ನೋಡೋಣ. ಉದಾಹರಣೆಗೆ ಮೆಂಬರ್ ಆಫ್ ಲೋಕಸಭಾ, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸಿಂಪಲ್ ಅರ್ಥದಲ್ಲಿ ಹೇಳೋದಂದರೆ ಲೋಕಸಭಾ ಸದಸ್ಯರು ಮತ್ತು ವಿಧಾನಸಭಾ ಸದಸ್ಯರು ಕೂಡ ಅವರ ಏರಿಯಾದಲ್ಲಿ, ಅವ್ರ ಏರಿಯಾ ಎಲ್ಲೆಲ್ಲಿ ಬರುತ್ತೆ, ಅವ್ರ ಕಾನ್ಸ್ಟಿಟ್ಯೂಷನ್ಸಿ ಎಲ್ಲೆಲ್ಲಿ ಬರುತ್ತೆ, ಅವರ ಕಾರ್ಯಕ್ಷೇತ್ರ ಎಲ್ಲಿದೆ, ಅವರು ಯಾವ ಕಾನ್ಸ್ಟಿಟ್ಯೂಯೆನ್ಸಿ ಅಂದರೆ ಕ್ಷೇತ್ರದಿಂದ, ಚುನಾವಣಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ, ಅಲ್ಲಿರ್ತಕ್ಕಂತಹ ಪಂಚಾಯಿತಿಗಳಿಗೆ, ಅದು ಮಧ್ಯಮ ಪಂಚಾಯಿತಿ ಇರ್ಬೋದು, ಜಿಲ್ಲಾ ಪಂಚಾಯಿತಿ ಇರ್ಬೋದು, ಅಲ್ಲಿ ಅವರು ತಮ್ಮ ಸದಸ್ಯತ್ವವನ್ನು ಹೊಂದ್ತಾರೆ. ಅವರು ಆ ಕ್ಷೇತ್ರದಲ್ಲಿ ಇರಬೇಕು. ಆ ಕ್ಷೇತ್ರದಲ್ಲಿ ಇದ್ದರೆ ಮಾತ್ರ ಅಲ್ಲಿ ಏನಾಗ್ತದೆ ಅಂದರೆ ಅವರು ಆ ಸದಸ್ಯತ್ವವನ್ನು ಪಡ್ಕೊಳ್ತಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣಬಹುದು. ಇದು ಆದರೆ ವಾಟ್ ಅಬೌಟ್ ಪರಿಷತ್, ರಾಜ್ಯಸಭಾ ಮೆಂಬರ್ ಮತ್ತು MLC, ಇವ್ರ ಕಂಡೀಷನ್ ಏನು? ಇವರೂ ಕೂಡ ಎಲ್ಲಿ ಇವ್ರದ್ದು ವೋಟ್ ಇರ್ತದೋ, ವೋಟಿಂಗ್ ಪವರ್, ವೇರ್ ಹಿ ಹ್ಯಾಸ್ ಕಾಸ್ಟ್ ಈಸ್ ವೋಟ್, ಪ್ಲೇಸ್ ಆಫ್ ವೋಟಿಂಗ್ ಪವರ್, ಪ್ಲೇಸ್ ಆಫ್ ವೋಟಿಂಗ್, ಅವರು ಮತದಾನದ ಗುರುತಿನ ಚೀಟಿ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತದೆ ಆ ಕ್ಷೇತ್ರದಲ್ಲಿರ್ತಕ್ಕಂತಹ ಮಧ್ಯಮ ಪಂಚಾಯಿತಿ ಆಗಲಿ ಜಿಲ್ಲಾ ಪಂಚಾಯಿತಿಯ ಸದಸ್ಯತ್ವವನ್ನು ರಾಜ್ಯಸಭೆಯ ಸದಸ್ಯರು ಮತ್ತು ವಿಧಾನ ಪರಿಷತ್ ಸದಸ್ಯರು ಹೊಂದ್ತಾರೆ. ಅಲ್ಲಿ ಅವರು ಸದಸ್ಯರಾಗಿರ್ಬೋದು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ದಿಸ್ ಈಸ್ ಆಲ್ ಅಬೌಟ್ ದಿ ಮೆಂಬರ್ಶಿಪ್. ಈ ಮೆಂಬರ್ಶಿಪ್ಪಲ್ಲಿ ನಾವು ಇನ್ನೊಂದು ವಿಷಯವನ್ನು ಗಮನಿಸಬೇಕು. ಅದು ಆರ್ಟಿಕಲ್ 243D ನಲ್ಲಿ ಬರುತ್ತೆ. ಇನ್ನೊಂದು ವಿಷಯ ಅದು ಏನು ಅಂತಂದರೆ ಮೀಸಲಾತಿ. 243D ಆರ್ಟಿಕಲ್ ಅನುಚ್ಛೇದ 243D ಮೀಸಲಾತಿಯ ಬಗ್ಗೆ, ಅಂದರೆ ಏನು ನಾವು ಇಷ್ಟೊತ್ತಿನವರೆಗೆ ಸದಸ್ಯರುಗಳ ಬಗ್ಗೆ ಮಾತಾಡಿದ್ವೋ, ಸದಸ್ಯರು ಅಂದರೆ ಮುಖ್ಯವಾಗಿ ನೇರವಾಗಿ ಆಯ್ಕೆ ಆಗ್ತಿರ್ತಕ್ಕಂತಹ ಏನು ಸದಸ್ಯರಿದ್ದಾರೆ
ಆ ಸದಸ್ಯರಿಗಿರ್ತಕ್ಕಂತಹ ಮೀಸಲಾತಿ ವ್ಯವಸ್ಥೆಯನ್ನು ಅನುಚ್ಛೇದ 243D ನಾವು ಕಾಣಬಹುದು. ಏನಾಗಿದ್ರೆ ಇಲ್ಲಿ ಏನು ವ್ಯವಸ್ಥೆ ಇದೆ? ಇಲ್ಲಿ ರಿಸರ್ವೇಷನ್ ಅಥವಾ ನಾವೇನು ಇದಕ್ಕೇನು ಹೇಳ್ತೀವಿ ಅಂತಂದರೆ ಮೀಸಲಾತಿ. ದಿಸ್ ಟಾಕ್ಸ್ ಅಬೌಟ್ ಮೀಸಲಾತಿ, ರಿಸರ್ವೇಷನ್ ಈಸ್ ಫಾರ್ SC ಬಾರ್ ಎಸ್ ಟಿ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟು ಜನಾಂಗ ಅಂದರೆ ST SC ಇವರುಗಳಿಗೆ ನಾವು ಈ ಅನುಚ್ಛೇದದಲ್ಲಿಯೇ ಏನು ಮಾಡಿದ್ದೀವಿ, ಎಷ್ಟು ಮೀಸಲಾತಿ ಕೊಡಬೇಕು ಅನ್ನೋದನ್ನು ಡಿಸೈಡ್ ಮಾಡಿದ್ದೀವಿ. ಆ ಮೀಸಲಾತಿ ಹೇಗಿರಬೇಕು? ಇವರ ಜನಸಂಖ್ಯೆ ಅಂದರೆ ಇಲ್ಲಿ SCಗಳ ಜನಸಂಖ್ಯೆ ಅಥವಾ ಪರಿಶಿಷ್ಟ ಜಾತಿಯ ಜನಸಂಖ್ಯೆ, ಓಕೆ. ಅದೇ ಥರ ಪರಿಶಿಷ್ಟ ಬುಡಕಟ್ಟು ಜನಾಂಗದ ಜನಸಂಖ್ಯೆ ಎಷ್ಟಿದೆಯೋ ಅದನ್ನು ಪ್ರಪೋರ್ಷನೇಟ್ ಆಗಿಟ್ಕೊಂಡು ಅದಕ್ಕೆ ಅನುಸಾರವಾಗಿ ಇವರಿಗೆ ಎಷ್ಟು ಸೀಟುಗಳನ್ನು ಕೊಡಬೇಕು, ಎಷ್ಟು ಜಾಗಗಳನ್ನು ಕೊಡಬೇಕು, ಎಷ್ಟು ಹುದ್ದೆಗಳು ಕೊಡಬೇಕು ಅಂತಕ್ಕಂಥದ್ದನ್ನು ಡಿಸೈಡ್ ಮಾಡ್ತೇವೆ ನಾವು ಜನಸಂಖ್ಯೆಗೆ ಅನುಗುಣವಾಗಿ. ಅವ್ರ ಜನಸಂಖ್ಯೆ ಎಷ್ಟಿದೆ, ಉಳಿದ ಜಾತಿಯ ಜನಸಂಖ್ಯೆ ಎಷ್ಟಿದೆ ಅಂತಕ್ಕಂಥದ್ದನ್ನು ನೋಡಿದಾಗ ಇವ್ರ ಜನಸಂಖ್ಯೆಗೆ 10 ಸದಸ್ಯರಿದ್ದು ಇವರ ಜನಸಂಖ್ಯೆ 20% ಇತ್ತು ಅಂತಂದರೆ 10 ಜನರಲ್ಲಿ 2 ಹುದ್ದೆಗಳು ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸೇರ್ತವೆ, ಉಳಿದ 8 ಹುದ್ದೆಗಳು ಬೇರೆ ಜನಾಂಗಕ್ಕೆ ಸೇರ್ತವೆ ಅಂತಕ್ಕಂಥದ್ದನ್ನು ನಾವು 243D ಕಾಣಬಹುದು. 243D ಕಾಣ್ಬೋದು. ಇದ್ರ ಜೊತೆಗೆ ಇನ್ನೂ ಇದೆ. ಏನಿದೆ ಈಗ ಇಲ್ಲಿ ಕೊಟ್ಟಂತಹ ಏನು ಈ ರಿಸರ್ವೇಷನ್ ಇದೆಯಲ್ಲ, ಈ ರಿಸರ್ವೇಷನನ್ನು ನಾವು ಸರದಿಯ ಪ್ರಕಾರ ಚೇಂಜ್ ಮಾಡ್ತಾ ಹೋಗಬೇಕು. ಸರದಿಯಂತೆ ಬದಲಾಯಿಸಬೇಕು. ಏನಿದು ಸರದಿಯಂತೆ ಬದಲಾಯಿಸೋದು? ಏನು ಅಂತಂದರೆ ಈಗ ಒಟ್ಟು ಕ್ಷೇತ್ರಗಳ ಹೆಸರನ್ನು ನಾವು ABCDEF ಇದೆ ಅಂದ್ಕೊಳ್ಳೋಣ. ಓಕೆ, ಈ ಏನಾಗುತ್ತೆ, ನಾವು ಫಾರ್ ಎಕ್ಸಾಂಪಲ್ ಈ 6 ಸ್ಥಾನಗಳಿದೆ ಅಂದ್ಕೊಳ್ಳೋಣ. 6 ಸ್ಥಾನಗಳಲ್ಲಿ 1 ಮೀಸಲು ಸ್ಥಾನ ಇದೆ ಅಂತ ಇಟ್ಕೊಳ್ಳೋಣ. 1 ಮೀಸಲು ಸ್ಥಾನವನ್ನು ನಾವು ಒಂದು ಎಲೆಕ್ಷನ್ನಲ್ಲಿ A ಕ್ಷೇತ್ರಕ್ಕೆ ಕೊಟ್ಟರೆ, SC ಅಥವಾ SC ಬಾರ್ ST ಯಾವುದೋ ಇರಲಿ, SC ಬಾರ್ ST A ಕ್ಷೇತ್ರಕ್ಕೆ ಕೊಟ್ವಿ ಈ ಚುನಾವಣೆಯಲ್ಲಿ ಅಂತಂದರೆ, ಮುಂದಿನ ಚುನಾವಣೆಯಲ್ಲಿ ಅದನ್ನು B ಕೊಡಬೇಕು, ಅದರ ಮುಂದಿನ ಚುನಾವಣೆಯಲ್ಲಿ C ಕ್ಷೇತ್ರ ಕೊಡಬೇಕು, ಅದರ ಮುಂದಿನ ಚುನಾವಣೆಯಲ್ಲಿ ಹೀಗೆ ಕೊನೆಗೆ ಇದೇ ರೀತಿ ರೊಟೇಷನ್ ಮಾಡಿದ ನಂತರ ಈ F ಮುಗಿದ ನಂತರ ತಿರ್ಗಾ ಮತ್ತು Aಗೆ ಆ ಕ್ಷೇತ್ರವನ್ನು ನಾವೇನು ಮಾಡಬೇಕು, ಮೀಸಲು ಕ್ಷೇತ್ರವನ್ನಾಗಿ ಮಾಡಬೇಕು. ಅಂದರೆ ಒಂದೇ ಒಂದು ಕ್ಷೇತ್ರವನ್ನು ಮೀಸಲು ಕ್ಷೇತ್ರ ಆಗಿ ಇಡೋಲ್ಲ. ಇಲ್ಲಿ ಈ ಕ್ಷೇತ್ರವನ್ನು ಬದಲಾವಣೆ ಮಾಡ್ತಾ ರೊಟೇಟ್ ಮಾಡ್ತಾ ಹೋಗ್ತೀವಿ. ಯಾರಿಗೆ? SC STಗಳಿಗೆ ಅಥವಾ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟು ಜನಾಂಗದವರಿಗೆ ಅವರ ಜನಸಂಖ್ಯೆಯ ಆಧಾರದ ಮೇಲೆ ಮೊದಲು ಏನು ಮಾಡ್ತೀವಿ ಅಂತಂದರೆ, ಎಷ್ಟು ಜನ ಅವರು ಮೆಂಬರ್ ಇರಬೇಕು, ಗ್ರಾಮ ಪಂಚಾಯತಿಯಲ್ಲಿ ಎಷ್ಟಿರಬೇಕು, ಮಧ್ಯಮ ಪಂಚಾಯತಿಯಲ್ಲಿ ಎಷ್ಟಿರಬೇಕು ಮತ್ತು ಜಿಲ್ಲಾ ಪಂಚಾಯತಿಯಲ್ಲಿ ಎಷ್ಟಿರಬೇಕು ಅಂತ ನಿರ್ಧರಿಸಿ ಅದು ಒಟ್ಟು ಸಂಖ್ಯೆ ಏನಿದೆಯಲ್ಲ ಆ ಸಂಖ್ಯೆ ಅದನ್ನು ಕೂಡ ಅಲ್ಲಿರ್ತಕ್ಕಂಥ ಒಟ್ಟು ಕ್ಷೇತ್ರಗಳಲ್ಲಿ ಯಾವ ಚುನಾವಣಾ ಕ್ಷೇತ್ರ ಇದೆ, ಕಾನ್ಸ್ಟಿಟ್ಯೂನ್ಸಿ ಅಂತ ಹೇಳ್ತೀವಿ ನಾವು, ಆ ಕ್ಷೇತ್ರದಲ್ಲಿ ಕೂಡ ನಾವೇನು ಮಾಡಬೇಕು, ರೊಟೇಷನ್ ಸರಣಿ ಪ್ರಕಾರ ನಾವು ಬದಲಾಯಿಸುತ್ತಾ ಹೋಗಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ದಿಸ್ ಈಸ್ ಫಸ್ಟ್ ಪಾರ್ಟ್ ಆಫ್ ರಿಸರ್ವೇಷನ್. ಈ ರಿಸರ್ವೇಷನ್ಗೆ ಸೆಕೆಂಡ್ ಪಾರ್ಟು ಇದೆ. ವಾಟ್ ಈಸ್ ಸೆಕೆಂಡ್ ಪಾರ್ಟ್? ಏನು ರಿಸರ್ವೇಷನ್ ಕೊಡ್ತೀವಿ ನಾವು, ಎಷ್ಟು ಜನರಿಗೆ ರಿಸರ್ವೇಷನ್ ಕೊಡ್ತೀವಿ, ಇದರಲ್ಲಿ ಏನು ಮಾಡಬೇಕು ಅಂತಂದರೆ 1/3 ಮಹಿಳೆಯರೇ ಇರಬೇಕು. ಇದರಲ್ಲಿ ಅಕಸ್ಮಾತ್ ನಾವಿಲ್ಲಿ ಈ ಸಂಖ್ಯೆಯನ್ನು ಆರ್ಗ್ಯುಮೆಂಟ್ ಸೇಕ್ ನಾವು 30% ಅಂತ ತೊಗೊಂಡ್ವಿ ಅಂತ ಇಟ್ಕೊಳ್ಳಿ. ಆವಾಗ ಇವರು ಎಷ್ಟು ಜನ ಆಗ್ತಾರೆ? 3 ಜನ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ನಾವು 3 ಸ್ಥಾನಗಳನ್ನು ಮೀಸಲಿಡಬೇಕು ಅಂತಕ್ಕಂಥ ಒಂದು ಸಂದರ್ಭ ಬಂದಾಗ ಆವಾಗ ಈ 3ರಲ್ಲಿ 1 ಸ್ಥಾನ ಏನು ಮಾಡಬೇಕು, ಮಹಿಳೆಗೆ ಹೋಗಬೇಕು. ಯಾವ ಮಹಿಳೆ? SC ST ಮಹಿಳೆಗೆ ಹೋಗಬೇಕು. ಇದು SC ST ಮಹಿಳೆಗೆ ಅಂದರೆ ಇನ್ನರ್ ರಿಸರ್ವೇಷನ್ ಆ್ಯಂಡ್ ಅಗೇನ್ ರಿಸರ್ವೇಷನ್ ಇನ್ಸೈಡ್ ದ ರಿಸರ್ವೇಷನ್. ಅಂದರೆ ಈಗ ಒಟ್ಟು ಜನರು ಈಗ 10 ಜನರಲ್ಲಿ 30% SC STಗಳಿದ್ದು 3 ಮೀಸಲು ಕ್ಷೇತ್ರಗಳು ಅವ್ರಿಗೆ ಹೋಗ್ತವೆ ಅಂತಂದರೆ 3 ಕ್ಷೇತ್ರಗಳಲ್ಲಿ 1 ಕ್ಷೇತ್ರ ಮಹಿಳೆಗೆ
ಮೀಸಲಾಗಿರಬೇಕು. ಮಿನಿಮಮ್ ನೀವು ಮ್ಯಾಕ್ಸಿಮಮ್ ಎಷ್ಟಾದರೂ ಮಾಡ್ಬೋದು. ಕರ್ನಾಟಕ ಸರ್ಕಾರದಲ್ಲಿ ನಾವು ಮಹಿಳೆಯರಿಗೆ 50% ಕೊಟ್ಬಿಟ್ಟಿದ್ದೀವಿ. 50% ಮಹಿಳೆಯರು ಇವಾಗ ಪಂಚಾಯತಿಯಲ್ಲಿ ಸದಸ್ಯರಾಗಿರ್ತಾರೆ ಕರ್ನಾಟಕದಲ್ಲಿ. ಆ ರೀತಿಯಾದಂತಹ ವ್ಯವಸ್ಥೆ ಕರ್ನಾಟಕದಲ್ಲಿ ಇದೆ. ಓಕೆ, ಆದರೆ ಕನಿಷ್ಠ ಪಕ್ಷ ನೀವು ಮಹಿಳೆಗೆ ಏನು ಮಾಡಬೇಕು, ನಾವು 3 ಸ್ಥಾನ ಕೊಡಬೇಕಂತಕ್ಕಂಥದ್ದನ್ನು ನಾವು ಈ ಏನು ಮೀಸಲಾತಿ ಒಂದು ಏನು ಕಾನ್ಸೆಪ್ಟ್ ಇದೆಯಲ್ಲ ಇದನ್ನು ಇಲ್ಲಿ ಕಾಣ್ಬೋದು. ಓಕೆ, ಇದಾದ ನಂತರ ಇದೇ ತೆರನಾಗಿ ಅಧ್ಯಕ್ಷರ ಹುದ್ದೆಗೂ ಮೀಸಲಾತಿಯನ್ನು ಕೊಡಬೇಕು. ನಾವು ಅಧ್ಯಕ್ಷರ ಹುದ್ದೆಗೂ ಮೀಸಲಾತಿಯನ್ನು ಕೊಡಬೇಕು. ಅದಕ್ಕೆ ನಾವು ಅವರ ಅಧಿಕಾರಾವಧಿಯಲ್ಲಿ ಕೆಲವು ಭಾಗಗಳನ್ನ ಮಾಡಿ ಈ ಒಂದೊಂದು ಸಮಯದಲ್ಲಿ ಒಬ್ಬೊಬ್ಬರಿಗೆ ಮೀಸಲಾತಿಯನ್ನು ಕೊಡಬೇಕು. ಆ ಮೀಸಲಾತಿಯನ್ನು ಕೊಡುವಾಗಲೂ ಕೂಡ ಇಲ್ಲೇನು ಪದ್ಧತಿಯನ್ನು ಯೂಸ್ ಮಾಡಿದ್ದೀವಿ ಅದೇ ಪದ್ಧತಿಯನ್ನು ಯೂಸ್ ಮಾಡಬೇಕಾಗ್ತದೆ, ಅದೇ ರೋಟೇಷನ್ ಯೂಸ್ ಮಾಡಬೇಕಾಗ್ತದೆ. ಮತ್ತು ಈ 1/3 ಕಾನ್ಸೆಪ್ಟು ಅಲ್ಲಿಯೂ ಅಪ್ಲೈ ಆಗುತ್ತೆ. ಈಗ ಒಬ್ಬರು ಬೇರೆ ಜಾತಿಯವರು ಅಧ್ಯಕ್ಷರಾದರು ಅಂತ ಇಟ್ಕೊಳ್ಳಿ, ಆಮೇಲೆ ಇವರು 3 ಸ್ಥಾನ ಇವ್ರಿಗಿರೋದ್ರಿಂದ ಇವರಿಗೂ ಒಂದು ಚಾನ್ಸ್ ಬರುತ್ತೆ. ಆ ಚಾನ್ಸ್ ಬಂದಾಗ ಇವರಿಗೂ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು. ಈ ಅಧ್ಯಕ್ಷ ಸ್ಥಾನ ಕೂಡ ಒಂದೊಂದು ಇಲೆಕ್ಷನ್ನಲ್ಲಿ ಒಂದೊಂದು ಕ್ಷೇತ್ರಕ್ಕೆ ಇದನ್ನು ನಾವು ರೊಟೇಷನ್ ಮಾಡ್ತಾ ಹೋಗ್ಬೇಕಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಸರದಿಯಂತೆ ಇಲ್ಲಿಯೂ ಕೂಡ 1/3 ಮಹಿಳೆಯರಿಗೆ ನಾವು ಕೊಡಬೇಕಾಗತ್ತೆ. ಸೊ ದಿಸ್ ಈಸ್ ಅಬೌಟ್ ರಿಸರ್ವೇಷನ್. ಇಲ್ಲಿ ರಿಸರ್ವೇಷನ್ ಬಗ್ಗೆ ಮಾತಾಡಿದ್ವಿ ನಾವು. ಇನ್ನೊಂದು ರಿಸರ್ವೇಷನ್ ನಾವು ಮಾತಾಡಲಿಲ್ಲ. ಏನು ಅಂತಂದರೆ, ಈಗ ನಾವು ರಿಸರ್ವೇಷನ್ನಲ್ಲಿ ಸಾಮಾನ್ಯವಾಗಿ ನಾವು ಈ 3 ಥರನಾದಂಥ ರಿಸರ್ವೇಷನ್ ನೋಡ್ತಾ ಇದ್ದೀವಿ. ಒಂದು SC ಗೆ ರಿಸರ್ವೇಷನ್ನು, ಇನ್ನೊಂದು ST ಗೆ ರಿಸರ್ವೇಷನ್ನು, ಇನ್ನೊಂದು OBC ಗೆ ರಿಸರ್ವೇಷನ್. OBC ಗೆ ರಿಸರ್ವೇಷನ್ ಕೊಡುವಂತಹ ಅಧಿಕಾರವನ್ನು ಸಂವಿಧಾನದಲ್ಲಿ ಏನು ಮಾಡಿದ್ದೀವಿ ನಾವು ಅಂತಂದರೆ ಆಯಾ ರಾಜ್ಯಗಳಿಗೆ ಬಿಟ್ಟಿದ್ದೀವಿ. ಇಟ್ ಈಸ್ ದ ಚಾಯ್ಸ್ ಆಫ್ ದ ಸ್ಟೇಟ್. ಆ ರಾಜ್ಯ ಅಥವಾ ಆ ರಾಜ್ಯದ ರಾಜ್ಯಪಾಲರು ಕಾನೂನು ಮಾಡುವ ಮೂಲಕ ಯಾರಿಗೆ ಕೊಡ್ಬೋದು, ಇತರೆ ನಾಗರಿಕರಿಗೆ, ಅದರ್ ಬ್ಯಾಕ್ವರ್ಡ್ ಕಾಸ್ಟ್, ಇತರೆ ನಾಗರಿಕರಿಗೆ, ಇತರೆ ಹಿಂದುಳಿದ ನಾಗರಿಕರಿಗೆ ನೀವೇನಾದರೂ ರಿಸರ್ವೇಷನ್ ಮಾಡೋದಿದ್ದರೆ ಈ ನಮ್ಮ ಸಂವಿಧಾನದ ಅಭ್ಯಂತರ ಏನಿಲ್ಲ, ನೀವು ಮಾಡಬಹುದು, ಬಿಡಬಹುದು, ಅದು ನಿಮಗೆ ಆಪ್ಷನಲ್ ಆಗಿದೆ ಅನ್ನೋದನ್ನು ನಾವು ಇಲ್ಲಿ ನೋಡಬೇಕಾಗತ್ತೆ. ಇದು ಅನುಚ್ಛೇದ 246D ನಲ್ಲಿ ಆರ್ಟಿಕಲ್ 246D ನಲ್ಲಿ ನಾವು ನಾಟ್ 246, ಎಲ್ಲ 243ನೇ ಡಿ ನಲ್ಲಿ ನಾವು OBC ಬಗ್ಗೆ ಇರ್ತಕ್ಕಂಥ ಪ್ರೊವಿಷನನ್ನು ನೋಡ್ಬೋದು. 246D ನಲ್ಲಿ OBCಗೆ ಇರ್ತಕ್ಕಂತಹ ಪ್ರೊವಿಷನನ್ನು ನೋಡಬಹುದಾಗಿದೆ. ದೆನ್ ಅವಧಿ ಮತ್ತು ಚುನಾವಣೆ ಅಂದರೆ, ಈಗ ಗ್ರಾಮ ಪಂಚಾಯತಿ ಒಂದು ಸಲ ಕಾನ್ಸ್ಟಿಟ್ಯೂಟ್ ಆಗಿದೆ ಅಂತ ಇಟ್ಕೊಳ್ಳಿ, ಅಥವಾ ಒಂದು ಗ್ರಾಮ ಪಂಚಾಯತಿ ಇಲೆಕ್ಷನ್ ಮುಖಾಂತರ, ಚುನಾವಣೆ ಮುಖಾಂತರ ಆಗಿದೆ. ಅದರ ಅವಧಿ ಎಷ್ಟು ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಅದನ್ನು 243E ನಲ್ಲಿ ನಾವು ನೋಡ್ಬೋದು. ವಿ ಕ್ಯಾನ್ ಲುಕ್ ಅಬೌಟ್ ದಿ ಪೀರಿಯಡ್. ವಿ ಕ್ಯಾನ್ ಲುಕ್ ಇಟ್ ಇನ್ ಆರ್ಟಿಕಲ್ 243E. ಆರ್ಟಿಕಲ್ 243E ನಲ್ಲಿ ನಾವು ಪೀರಿಯಡ್, ಅವಧಿ, ಪಂಚಾಯತಿಯ ಅವಧಿ, ಪಂಚಾಯತಿಯ ಅವಧಿ ಅಥವಾ ಪೀರಿಯಡ್, ಟರ್ಮ್ ಆಫ್ ಪಂಚಾಯತ್. ನಾನು ಒಂದು ವಿಷಯವನ್ನು ನಿಮಗೆ ಕ್ಲಿಯರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಪಂಚಾಯತಿ ಅಂದ್ಕೂಡಲೇ ನಾವು ಗ್ರಾಮ ಪಂಚಾಯತಿ ಅಂತ ತಿಳ್ಕೊಬಾರ್ದು. ನಾವು ಪಂಚಾಯತಿ ಅಂದರೆ 3 ಹಂತಗಳನ್ನು ಸೇರಿದಂತಹ ಶಬ್ದ ಇದು. 3 ಹಂತಗಳನ್ನು ಅಂದರೆ ಗ್ರಾಮ ಪಂಚಾಯತಿ, ಮಧ್ಯಮ ಅಥವಾ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ. ಈ 3ಅನ್ನು ಸೇರಿದ ಶಬ್ದವನ್ನು ನಾವು ಇಲ್ಲಿ ಪಾಠ ಮಾಡುವಾಗ ಪಂಚಾಯತಿ ಅಂತ ಹೇಳ್ತೀವಿ. ಆದರೆ ಗ್ರಾಮ ಪಂಚಾಯತಿಗೆ ಮಾತ್ರ ಪಂಚಾಯತಿ ಅಲ್ಲ, ಆ ಎಲ್ಲ ವ್ಯವಸ್ಥೆಯನ್ನು ಸೇರಿಸಿಬಿಟ್ಟು ನಾವು ಪಂಚಾಯತಿ ಅಂತೀವಿ. ಈ ಪಂಚಾಯತಿಯ ಅವಧಿ ಗರಿಷ್ಠ 5 ವರ್ಷ. 5 ವರ್ಷದ ಒಳಗಾಗಿ, ಅಂದರೆ ಇವರ ಅವಧಿ ಮುಗಿಯೋದರ ಒಳಗಾಗಿ ಚುನಾವಣೆಯನ್ನು ನಡೆಸ್ತಕ್ಕದ್ದು ಅಂತಕ್ಕಂಥದ್ದನ್ನು ನಾವು ಸಂವಿಧಾನದಲ್ಲಿ
ನಾವು ಪ್ರಾವಧಾನವನ್ನು ಮಾಡಿದ್ದೀವಿ. ಅದೇ ಬಹಳ ಮುಖ್ಯ. ಈ ಸಂವಿಧಾನದಲ್ಲಿ ಈ ಪ್ರಾವಧಾನ ಇಲ್ಲದಂಥ ಸಂದರ್ಭದಲ್ಲಿ ಈ ಪಂಚಾಯಿತಿಗಳನ್ನು ರಾಜಕೀಯ ಪಕ್ಷಗಳು ತಮಗೆ ಮನಬಂದಂತೆ ಬೇಕಂದ್ರೆ ಮಾಡ್ತಿದ್ರು, ತಮಗೆ ಅನುಕೂಲ ಇದ್ರೆ ಮಾಡ್ತಿದ್ರು, ಅನುಕೂಲ ಇಲ್ಲದಂಥ ಸಂದರ್ಭದಲ್ಲಿ ಮಾಡದೇ ಹೋಗ್ಬೋದಿತ್ತು. ಆದರೆ ಈಗ ಹಾಗಿಲ್ಲ. 5 ವರ್ಷ ಅಂದರೆ ಗರಿಷ್ಠ 5 ವರ್ಷದೊಳಗೆ ಮಾಡಬೇಕು. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಈ ಪಂಚಾಯಿತಿ ವಿಸರ್ಜನೆಗೊಂಡಾಗ ಪಂಚಾಯಿತಿ ವಿಸರ್ಜನೆ, ಈ ವಿಸರ್ಜನೆ ಬೇರೆ ಬೇರೆ ಕಾರಣಕ್ಕಾಗ್ಬೋದು. ಬಹುಮತ ಇಲ್ಲದೇ ಅಥವಾ ಪಂಚಾಯಿತಿಯ ಕಾರ್ಯಗಳು ಸರಿಯಾಗಿ ನಡೆಯದೇನೆ ಒಂದು ಪಂಚಾಯಿತಿ ವಿಸರ್ಜನೆ ಹೊಂದ್ಬೋದು. ವಿಸರ್ಜನೆ ಅವಧಿಗೆ ಮುನ್ನ, ಅವಧಿಗೆ ಪೂರ್ವ, ಬಿಫೋರ್ ದಿ ಕಂಪ್ಲೀಷನ್ ಆಫ್ 5 years ಇಟ್ ಮೇ ಗೆಟ್ ಡಿಸಾಲ್ವ್ಡ್. ಇದು ವಿಸರ್ಜನೆ ಆದಾಗ ವಿಸರ್ಜನೆ ಆದ 6 ತಿಂಗಳೊಳಗಾಗಿ ತಿಂಗಳಿಗೆ ಮೊದಲು ವಿಸರ್ಜನೆ ಆದ 6 ತಿಂಗಳಿಗೆ ಮೊದಲು, ಆದ ನಂತರ 6 ತಿಂಗಳಿಗೆ ಮೊದಲು ನಾವೇನು ಮಾಡಬೇಕು? ಚುನಾವಣೆಯನ್ನು ಕಂಪಲ್ಸರಿಯಾಗಿ ನಡೆಸಬೇಕು. 6 ತಿಂಗಳೊಳಗೆ ಚುನಾವಣೆ ಮುಗಿದು ಬಿಡಬೇಕು. ದಿ ಎಲೆಕ್ಷನ್ ಶುಡ್ ಬಿ ಕಂಪ್ಲೀಟೆಡ್. ಚುನಾವಣೆ ಮುಗಿಬೇಕು. ದಟ್ ಇಸ್ ದ ಕಂಡೀಷನ್. ಓಕೆ, ಮಾಡಿ ಇನ್ನೊಂದು ಬಾಡಿಯನ್ನು ನಾವು ಆರಿಸಬೇಕು. ಈ ಮರು ಚುನಾವಣೆ ಹೊಂದಿದಂತಹ ಬಾಡಿ, ರೀಎಲೆಕ್ಟೆಡ್, ಇನ್ನೊಂದು ಹೊಸ ಚುನಾವಣೆ, ಈ ರೀತಿಯಾಗಿ ಆಯ್ಕೆಯಾದ ಏನು ಪಂಚಾಯಿತಿ ಇರುತ್ತಲ್ವಾ, ಈ ಪಂಚಾಯಿತಿ ಅವಧಿ ಎಷ್ಟು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಈ ಪಂಚಾಯಿತಿಯ ಅವಧಿ, ಫಾರ್ ಎಕ್ಸಾಂಪಲ್, ಯಾವುದೇ ಕಾರಣಕ್ಕೆ ರಾಷ್ಟ್ರಪತಿಗಳು ಇಲ್ಲದೆ ಹೋದಂಥ ಸಂದರ್ಭದಲ್ಲಿ, ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ಅಥವಾ ನಿಧನರಾದಂಥ ಸಂದರ್ಭದಲ್ಲಿ ಹೊಸ ರಾಷ್ಟ್ರಪತಿಯನ್ನು ನಾವು ಆರಿಸಿದರೆ ಅವರು ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದ 5 ವರ್ಷ ಆಡಳಿತವನ್ನು ಹೊಂದ್ತಾರೆ. ಆದರೆ ಇಲ್ಲಿ ಹಾಗಲ್ಲ. ಇವರು ಈ 5 ವರ್ಷದ ಅವಧಿ ಯಾವತ್ತಿಗೆ ಮುಗೀತಿತ್ತೋ ಆವತ್ತಿಗೆ ಅಲ್ಲಿಯವರೆಗೆ ಮಾತ್ರ, ಬ್ರೇಕ್ ಪೀರಿಯಡಿಗೆ ಮಾತ್ರ ಇವರ ಅವಧಿ ಇರುತ್ತೆ. ಹೊಸದಾಗಿ ಇಲೆಕ್ಟ್ ಆದಂತಹ ಈ ಏನು ವಿಸರ್ಜನೆಗೊಂಡಂತಹ ಸಂದರ್ಭದಲ್ಲಿ ಮತ್ತೊಂದು ಪಂಚಾಯಿತಿಯನ್ನು ನೀವು ಆಯ್ಕೆ ಮಾಡಿದರೆ ಇದು ಪೂರ್ಣ 5 ವರ್ಷ ಆಡಳಿತ ನಡೆಸುವಂತಹ ಅವಕಾಶ ಸಂವಿಧಾನದಲ್ಲಿ ಇಲ್ಲ. ಅದು ಎಲ್ಲಿಯವರೆಗೆ ಈ ಮೊದಲು ಏನು ಚುನಾವಣೆ ಆಗಿತ್ತೋ, ಸಾಮಾನ್ಯವಾಗಿ ಇಡೀ ರಾಜ್ಯದಲ್ಲಿ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಏನೋ ಒಂದು ಬಾಡಿ ಕ್ರಿಯೇಟ್ ಆಗಿತ್ತೋ ಅದರ ಅವಧಿ ಎಲ್ಲಿಗೆ ಮುಗಿಯುತ್ತೋ, ಯಾವತ್ತಿಗೆ ಮುಗಿಯುತ್ತೋ ಆವತ್ತಿಗೆ ಈ ಹೊಸ ಬಾಡಿಯ ಅವಧಿಯು ಮುಗಿದು ಹೋಗುತ್ತೆ. ಅಂದರೆ ಬ್ರೇಕ್ ಪೀರಿಯಡಿಗೆ ಮಾತ್ರ ಇವರ ಅಧಿಕಾರ ಇರುತ್ತೆ, ಇಲ್ಲಾಂದರೆ ಇರೋದಿಲ್ಲ. ಇದು MLA ವಿಷಯದಲ್ಲೂ ಅಷ್ಟೇ, MP ವಿಷಯದಲ್ಲೂ ಅಷ್ಟೇ, ಮತ್ತು ಈ ಪಂಚಾಯಿತಿ ವಿಷಯದಲ್ಲೂ ಅಷ್ಟೇ ಅಂಥೇಳಿ ನಾಳೆ ಹೇಳ್ಬೋದು. ಆವಾಗ ಇನ್ನೊಂದು ಪ್ರಶ್ನೆ ಬರ್ತದೆ ಇಲ್ಲಿ, ವಾಟ್ ಈಸ್ ದ ಅದರ್ ಸಿಚುವೇಶನ್ ಏನು ಅಂತಂದರೆ, ನಾವು 6 ತಿಂಗಳ ಒಳಗೆ ಚುನಾವಣೆ ನಡೆಸಬೇಕು ಅಂತ ಹೇಳ್ತೀವಿ. ಆದರೆ ಈ ವಿಸರ್ಜನೆ ಹೊಂದಿದೆಯಲ್ಲ, ಈ ಪಂಚಾಯಿತಿ ವಿಸರ್ಜನೆ ಹೊಂದಿದ ಮೇಲೆ ಉಳಿದಂಥ ಅವಧಿ ಇದೆಯಲ್ಲ, ಲೆಫ್ಟ್ ಔಟ್, ಉಳಿದ ಅವಧಿ ಇದು 6 ತಿಂಗಳಿಗಿಂತನೂ ಇನ್ನೂ ಕಮ್ಮಿನೇ ಇತ್ತು ಅಂತ ಇಟ್ಕೊಳ್ಳಿ. ಇಟ್ ಈಸ್ ಲೆಸ್ ದ್ಯಾನ್ 6 months. 6 ತಿಂಗಳಿಗಿಂತ ಕಡಿಮೆನೇ ಇತ್ತು. ಅಂದರೆ 6 ತಿಂಗಳಿಗೆ ಈ ಅವಧಿ ಇವ್ರದ್ದು ಒರಿಜಿನಲ್ ಇತ್ತಲ್ಲ, ಅವ್ರದ್ದು ಅವಧಿ ಮುಗಿದೋಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ. ಆ ರೀತಿಯಾದಂಥ ಸಂದರ್ಭದಲ್ಲಿ ಚುನಾವಣೆ ಮಾಡೋ ಅವಶ್ಯಕತೆಯೇ ಇಲ್ಲ. ಅವಶ್ಯಕತೆ ಇಲ್ಲ. ಕೇವಲ 6 ತಿಂಗಳಿಗಿಂತ ಕಡಿಮೆ ಅವಧಿ ಉಳಿದಿತ್ತು ರೆಗ್ಯುಲರ್ ಪೀರಿಯಡ್ಗೆ ಅಂತಂದರೆ ಡೋಂಟ್ ಎಲೆಕ್ಟ್ ದ ಬಾಡಿ. 6 ತಿಂಗಳಿಗಿಂತ ಜಾಸ್ತಿ ಇದ್ದಾಗ ಮಾತ್ರ ಈ ಮತ್ತೊಂದು ಮರು ಆಯ್ಕೆಯ ಪ್ರಾಸೆಸ್ಸನ್ನು ಅಥವಾ ಈ ಪ್ರಕ್ರಿಯೆಯನ್ನು ನೀವು ಮಾಡುವಂತಹದ್ದು ಅವಶ್ಯಕತೆ ಇದೆ. ಕೇವಲ 6 ತಿಂಗಳಿಗಿಂತ ಕಡಿಮೆ ಅವಧಿ ಉಳಿದಂತಹ ಸಂದರ್ಭದಲ್ಲಿ ಮರು ಪಂಚಾಯಿತಿಯ ಇಲೆಕ್ಷನ್ನ ಮಾಡುವಂಥ ಅವಶ್ಯಕತೆ ಇಲ್ಲ. ಇದು ಪಂಚಾಯಿತಿ ಅಂದರೆ ಗ್ರಾಮ ಪಂಚಾಯಿತಿ, ಮಧ್ಯಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ 3ಕ್ಕೂ ಅನ್ವಯವಾಗುವಂತಹ ಕಾನೂನು ಇದು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಹೇಳಬಹುದು. ಇದು ಅವಧಿಯ ಬಗ್ಗೆ ಇರತಕ್ಕಂಥ ಒಂದು ವಿಚಾರ. ಮತ್ತು ಅಧಿಕಾರ, ಪ್ರಕಾರ ಮತ್ತು ಜವಾಬ್ದಾರಿಗಳು. ನೆಕ್ಸ್ಟ್ ವಾಟ್ ವಿ ಆರ್ ಗೋಯಿಂಗ್ ಟು ಸಿ ಈಸ್ ದಿ ಪವರ್ಸ್, ಫಂಕ್ಷನ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಇದು ಬಹಳ ಮುಖ್ಯ. ಈ ಉದ್ದೇಶಕ್ಕಾಗಿಯೇ ನಾವು ಈ ಗ್ರಾಮ ಪಂಚಾಯತಿಯ ವ್ಯವಸ್ಥೆಯನ್ನು ತಂದಿರೋದು. ಇದನ್ನು 243G ಎಲ್ಲಿ ಕಾಣ್ಬೋದು ನಾವು? ಆರ್ಟಿಕಲ್ 243G ನಲ್ಲಿ ನಾವೇನು ಕಾಣ್ಬೋದು ಅಂತಂದರೆ,
ಓಕೆ, ಪಂಚಾಯಿತಿಯ ಅಧಿಕಾರ, ಪ್ರಕಾರ ಮತ್ತು ಜವಾಬ್ದಾರಿಗಳು. ಪಂಚಾಯಿತಿಯ ಅಧಿಕಾರ, ಪ್ರಕಾರ ಮತ್ತು ಜವಾಬ್ದಾರಿಗಳು ಜವಾಬ್ದಾರಿಗಳು ಏನೇನು ಅವರ ಅಧಿಕಾರ? ಈ ಫಸ್ಟ್ ಆಫ್ ಆಲ್ ಇವ್ರು ಏನು ಮಾಡಬೇಕು ಅಂತಂದರೆ, ಪಂಚಾಯಿತಿಗಳು ಇರೋದೇ ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡೋದಕ್ಕಾಗಿ. ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್ ಅಂತ ಹೇಳ್ತೀವಿ ನಾವು. ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ನ್ಯಾಯದ ವ್ಯವಸ್ಥೆ ಮಾಡುವುದಕ್ಕಾಗಿ, ವ್ಯವಸ್ಥೆ ಮತ್ತು ಆರ್ಥಿಕ ಅಭಿವೃದ್ಧಿಗಾಗಿ ಇವ್ರು ಮಾಡುವಂಥ ಕೆಲಸ. ಎರಡನೇ ಕೆಲಸ ಏನಂತಂದರೆ ಆರ್ಥಿಕ ಅಭಿವೃದ್ಧಿ. ಇವೆರಡು ಅತಿ ಮುಖ್ಯವಾದ ಕೆಲಸಗಳು. ಗ್ರಾಮ ಪಂಚಾಯಿತಿಯ ಅತಿ ಮುಖ್ಯವಾದ ಕೆಲಸಗಳು ಆರ್ಥಿಕ ಅಭಿವೃದ್ಧಿ ಮತ್ತು ಮೂರನೇದೇನು ಅಂತಂದರೆ, ಅನುಸೂಚಿ 11ರಲ್ಲಿ, ಅನುಚ್ಛೇದ ಅಲ್ಲ, ಅನುಸೂಚಿ 11ರಲ್ಲಿ ಇರುವ ಅಧಿಕಾರಗಳು, ವಿಷಯದಲ್ಲಿ ಅಧಿಕಾರ, ವಿಷಯದ ಮೇಲಿನ ಅಧಿಕಾರಗಳು, ಇವನ್ನ ನಡೆಸೋದು, ಅಧಿಕಾರ ನಡೆಸುವುದು. ನಾವು ಸಂವಿಧಾನವನ್ನು ಕಲಿಯುವಾಗ ನಾವು ಏನು ಕಲಿತೀವಿ ಅಂತಂದರೆ, ರಾಜ್ಯ ಮತ್ತು ಕೇಂದ್ರದ ಮಧ್ಯದಲ್ಲಿ ಇರತಕ್ಕಂತಹ ಅಧಿಕಾರ ವಿಂಗಡಣೆಯನ್ನು ನಾವು ನೋಡೋದಾದರೆ, ಶೆಡ್ಯೂಲ್ 7ನಲ್ಲಿ, ಅನುಚ್ಛೇದ 7ರಲ್ಲಿ ನಮಗೆ 3 ಲಿಸ್ಟ್ಗಳನ್ನು ಮಾಡಿದ್ದೀವಿ. ಒಂದು ರಾಜ್ಯ ಪಟ್ಟಿ, ಇನ್ನೊಂದು ಕೇಂದ್ರ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ. ಲಿಸ್ಟ್ 1, ಲಿಸ್ಟ್ 2, ಲಿಸ್ಟ್ 3 ಅಂತೇಳಿ. ಲಿಸ್ಟ್ 2 ಯಾರಿಗೆ ಸಂಬಂಧಪಟ್ಟದ್ದು? ಲಿಸ್ಟ್ 2 ಸಂಬಂಧಪಟ್ಟದ್ದು ರಾಜ್ಯಕ್ಕೆ. ಲಿಸ್ಟ್ 2 ಈಸ್ ಪರ್ಟೈನಿಂಗ್ ಟು ಸ್ಟೇಟ್. ಶೆಡ್ಯೂಲ್ 7, ಲಿಸ್ಟ್ 2 ಇದು ರಾಜ್ಯಕ್ಕೆ ಸಂಬಂಧಪಟ್ಟದ್ದು. ಇವಾಗ ನಾವು ಕೆಳಮಟ್ಟದಲ್ಲಿ ಇನ್ನೊಂದು ಸರ್ಕಾರಿ ವ್ಯವಸ್ಥೆಯನ್ನು ಮಾಡಿರೋದ್ರಿಂದ ಈ ಲಿಸ್ಟ್ 2ನಲ್ಲಿ ಇರ್ತಕ್ಕಂತಹ ಕೆಲವು ವಿಷಯಗಳನ್ನು ನಾವೇನು ಮಾಡಿದ್ದೀವಿ, ಇಲ್ಲಿಂದ ಅನುಸೂಚಿ 11ಕ್ಕೆ ಶಿಫ್ಟ್ ಮಾಡಿದ್ದೀವಿ. We have shifted certain powers that are available for the state government are devolved into the local bodies. ಇವರಿಗೆ ನಾವು ಅಧಿಕಾರಗಳನ್ನು ಕೊಟ್ಟಿದ್ದೀವಿ. ಲಿಸ್ಟ್ 11ರಲ್ಲಿರ್ತಕ್ಕಂತಹ ಈ ಏನು ಅಧಿಕಾರಗಳಿದ್ದಾವೆ, ಈ ಅಧಿಕಾರಗಳನ್ನು ಚಲಾಯಿಸುವಂತಹ ಒಂದು ಹಕ್ಕು ಪಂಚಾಯಿತಿ ರಾಜ್ಯ ವ್ಯವಸ್ಥೆಗೆ ಅಥವಾ ಪಂಚಾಯಿತಿಗೆ ಸಿಗುತ್ತದೆ. ಅದೆಲ್ಲ ಕೆಲಸಗಳನ್ನು ನಾವು ಇಲ್ಲಿ ಏನು ಮಾಡ್ಬೋದು, ಈ ಅಧಿಕಾರಗಳು, ಪ್ರಕಾರಗಳು ಮತ್ತು ಜವಾಬ್ದಾರಿಗಳು ಅಂತ ಹೇಳ್ಬೋದು. ಇದಷ್ಟೇ ಅಲ್ಲ, ಇನ್ನೊಂದು ಆರ್ಟಿಕಲ್ 243I ಬರುತ್ತೆ. ಆರ್ಟಿಕಲ್ 243I ಕೂಡ ಇವರಿಗೆ ನೋಡಿ, ಒಂದನ್ನು ನೆನ್ಪಿಟ್ಕೋಬೇಕು ನಾವು. ಈ ಟ್ಯಾಕ್ಸಿಂಗ್ ಪವರು ಕೇಂದ್ರಕ್ಕೆ ಮತ್ತು ರಾಜ್ಯಕ್ಕಿದೆ. ಅದರಂತೆ ಟ್ಯಾಕ್ಸಿಂಗ್ ಪವರು ಇವಾಗ ಗ್ರಾಮ ಪಂಚಾಯಿತಿ ವ್ಯವಸ್ಥೆಗೂ ಟ್ಯಾಕ್ಸಿಂಗ್ ಪವರ್ ಬಂದಿದೆ. ಆರ್ಟಿಕಲ್ 243I ಪ್ರಕಾರ, ಆರ್ಟಿಕಲ್ 243H, ಆರ್ಟಿಕಲ್ 243H ಏನು ಹೇಳುತ್ತೆ ಅಂದರೆ, ಇವರಿಗೆ ತೆರಿಗೆ ಅಧಿಕಾರವನ್ನು ಕೊಟ್ಟಿದೆ. ತೆರಿಗೆ ವಿಧಿಸುವ ಅಧಿಕಾರ, ಇವು ಜನರಲ್ ಅಧಿಕಾರಗಳು ಇವು. ಆದರೆ ಈ ಅಧಿಕಾರ ಏನು ಅಂತಂದರೆ, ಪಂಚಾಯತಿಗೆ ತೆರಿಗೆ ವಿಧಿಸುವ ಅಧಿಕಾರವನ್ನು ನಾವು ಈಗ ಪ್ರಾವಧಾನ ಮಾಡಿದ್ದೇವೆ. ಆದರೆ ಈ ಪ್ರಾವಧಾನ ಹೇಗೆ ಬರುತ್ತೆ ಇವರಿಗೆ? ತೆರಿಗೆ ವಿಧಿಸುವ ಅಧಿಕಾರ, ತೆರಿಗೆ ವಿಧಿಸುವ ಅಧಿಕಾರ. See, always there is a concept that any tax cannot be done without enacting a law. ಕಾನೂನನ್ನು ಜಾರಿ ಮಾಡಲಾರ್ದೆ ನೀವು ತೆರಿಗೆ ವಿಧಿಸೋಕ್ಕಾಗಲ್ಲ. ನೋ, ಇಟ್ ಇಸ್ ನಾಟ್ ಪಾಸಿಬಲ್. ದಟ್ ಇಸ್ ವಾಟ್ ಅವರ್ ಕಾನ್ಸ್ಟಿಟ್ಯೂಷನ್ ಸೇಸ್. ಹಾಗೆಯೇ ಇಲ್ಲೇನಾಗುತ್ತೆ ಅಂತಂದರೆ, ವಿಧಾನ ಮಂಡಲ ಒಂದು ಕಾನೂನನ್ನು ಜಾರಿಗೆ ಮಾಡುತ್ತೆ. ಸಿ, ದಿ legislature will enact a law.
ಎನ್ಯಾಕ್ಟ್ ಅಂದರೆ ಕಾನೂನು ಜಾರಿ ಮಾಡ್ತದೆ. ಕಾನೂನು ಮುಖಾಂತರ ಅಂದರೆ ನೀವು ಕಾನೂನು, ಯಾರ ಕಾನೂನು? ರಾಜ್ಯದ ಕಾನೂನಿನ ಮುಖಾಂತರ, ರಾಜ್ಯದ ಕಾನೂನಿನ ಮುಖೇನ ಪಂಚಾಯತ್ಗಳು ತೆರಿಗೆ ವಿಧಿಸ್ಬೋದು. ಅಂದರೆ ಈ ಕಾನೂನಿನಲ್ಲಿ ಏನು ಪ್ರಾವಧಾನ ಇದೆಯೋ ಆ ಪ್ರಾವಧಾನದ ಪ್ರಕಾರ ಪಂಚಾಯತಿಗೆ ಟ್ಯಾಕ್ಸಿಂಗ್ ಪವರ್ ಬರುತ್ತೆ. ಟ್ಯಾಕ್ಸಿಂಗ್ ಅಷ್ಟೇ ಅಲ್ಲ, ನಾವೇನು ಹೇಳ್ತೀವಿ, ತೆರಿಗೆ, ಸುಂಕ ಮತ್ತು ಶುಲ್ಕ ಅಂತ ಹೇಳ್ತೀವಿ. ತೆರಿಗೆ ಟ್ಯಾಕ್ಸ್, ಸುಂಕ ಅಂತಂದರೆ ಡ್ಯೂಟಿ ಅಂತಾರೆ ಅದಕ್ಕೆ, ಡ್ಯೂಟಿ ಅಥವಾ ಟೋಲ್ಸ್. ಈ ಡ್ಯೂಟಿಗೆ ನಾವು ಟೋಲ್ಸು ಅಂತ ಹೇಳ್ಬೋದು, ಟೋಲ್ಸ್. ಮತ್ತು ಫೀಸ್ ಅಂತಂದರೆ ಶುಲ್ಕ. ಸುಂಕ ಮತ್ತು ಶುಲ್ಕ ಅಂತಂದರೆ ಫೀಸ್. ನಾರ್ಮಲಿ ಫೀಸ್ ಪರ್ಟಿಕ್ಯುಲರ್ ಪರ್ಪಸಿಗೆ ತೊಗೊಳ್ತೀವಿ ನಾವು, ಬಟ್ ಟ್ಯಾಕ್ಸ್ ಮತ್ತು ಡ್ಯೂಟಿನ ಇದು ಪರ್ಟಿಕ್ಯುಲರ್ ಪರ್ಪಸ್ ಅಂತ ಏನು ಇರೋದಿಲ್ಲ. ಟ್ಯಾಕ್ಸ್ ಅಂತೂ ಪರ್ಪಸೇ ಇರೋದಿಲ್ಲ. ಈ ಡ್ಯೂಟಿ ಯಾವುದೋ ಒಂದು ಸೇವೆಯನ್ನು ಸಲ್ಲಿಸಿದ್ದಕ್ಕೆ ನಾವು ತೊಗೊಳ್ಬೋದು, ಫೀಸ್ ಮಾತ್ರ ಸೇವೆಗೆ ತೊಗೊಳ್ತೀವಿ. ಇವೆಲ್ಲ ವಿಧಿಸುವ ಅಧಿಕಾರ. ಆದರೆ ಈ ಅಧಿಕಾರ ಪಂಚಾಯತಿಗೆ ಯಾವಾಗ ಬರುತ್ತೆ? ಕೇವಲ ರಾಜ್ಯ ಕಾನೂನು ಮಾಡಬೇಕು, ಇಂತಿಂಥ ವಿಷಯದ ಮೇಲೆ ನೀವು ಟ್ಯಾಕ್ಸ್ ಹಾಕ್ಬೋದು, ಶುಲ್ಕ ಹಾಕ್ಬೋದು ಅಂಥೇಳಿ ಕಾನೂನನ್ನು ರಾಜ್ಯ ಸರ್ಕಾರ ಜಾರಿ ಮಾಡಿದಂತಹ ಸಂದರ್ಭದಲ್ಲಿ ಇವರಿಗೆ ಆ ಸುಂಕವನ್ನು ವಿಧಿಸುವಂಥ ಅಧಿಕಾರ ಬರುತ್ತೆ. ಆ ರೀತಿಯಾದಂತಹ ಟ್ಯಾಕ್ಸೇಷನನ್ನು ಈ ಲೋಕಲ್ ಬಾಡಿಗಳು ಅಥವಾ ಈ ಪಂಚಾಯತ್ ರಾಜ್ಯಗಳು ಮಾಡ್ತವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಂಡುಕೊಳ್ಬೋದು. ಇದೆಲ್ಲ ಪಂಚಾಯಿತಿ ಅಧಿಕಾರಗಳನ್ನು ನಾವು ಯಾವ್ಯಾವುದರಲ್ಲಿ ಕಂಡ್ವಿ ಅಂತಂದರೆ 243G ಮತ್ತು 243Hಯಲ್ಲಿ ನಾವು ಅದಕ್ಕಿರ್ತಕ್ಕಂಥ ಅಡ್ಮಿನಿಸ್ಟ್ರೇಟಿವ್ ಅಧಿಕಾರಗಳು ಮತ್ತು ಅದಕ್ಕಿರ್ತಕ್ಕಂತಹ ಹಣಕಾಸಿನ ಅಧಿಕಾರಗಳನ್ನು ನಾವಿಲ್ಲಿ ನೋಡಿದ್ದೀವಿ ಅಂತ ಹೇಳ್ಬೋದು. 243E ನಾವೇನು ನೋಡಿದ್ದೀವಿ ಅಂದರೆ ಅದು ಟರ್ಮ್ ಆಫ್ ಎಲೆಕ್ಷನ್. ಇದೇನು ಬರೋದಿಲ್ಲ. ಸೊ ದಿಸ್ ಈಸ್ ಓನ್ಲಿ ಟರ್ಮ್. ಸೊ ಇವೆರಡನ್ನು ಸೇರಿಸಿ ನಾವು ಪಂಚಾಯತಿ ಅಧಿಕಾರಗಳು ಅಂತ ಕೆಲವಕ್ಕೂ ಹೇಳ್ಬೋದು. ಓಕೆ. ಸೊ ಇಲ್ಲಿ ಇದರ ನಂತರ ಬರ್ತಕ್ಕಂತಹ ಆರ್ಟಿಕಲ್ಲು, ಅದು ಕೂಡ ಬಹಳ ಮುಖ್ಯವಾದಂತಹ ಆರ್ಟಿಕಲ್ಲು. ಸೊ ಆ ಆರ್ಟಿಕಲ್ ಬಗ್ಗೆ ನಾವು ಇವಾಗ ಚರ್ಚೆ ಮಾಡೋಣ. 243I ಅಂತಕ್ಕಂಥ ಆರ್ಟಿಕಲ್. 243I ಏನು 243I ಏನು ಹೇಳುತ್ತೆ? ಲೆಟ್ ಅಸ್ ಸಿ ವಾಟ್ ಈಸ್ 243I. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ಈ ಆರ್ಟಿಕಲ್ ಇಲ್ಲದೇ ಪಂಚಾಯತಿಗೆ ಯಾವುದೇ ವ್ಯಾಲ್ಯೂನೂ ಇರಲಿಕ್ಕಿಲ್ಲ ಅಂತ ಅನಿಸುತ್ತೆ ನನಗೆ. ಏನಂದರೆ ಇಲ್ಲಿ ರಾಜ್ಯ ಹಣಕಾಸು ಆಯೋಗ ರಚನೆ ಮಾಡುವಂತಹ ಅಧಿಕಾರ, ರಾಜ್ಯ ಹಣಕಾಸು ಆಯೋಗ ರಚನೆ ನೋಡಿ. ವಿ ವಿಲ್ ಬಿ ಹ್ಯಾವಿಂಗ್ ಎ ಫೈನಾನ್ಸ್ ಕಮಿಷನ್ ಎಟ್ ದ ಸೆಂಟ್ರಲ್ ಲೆವೆಲ್. ಅಂದರೆ ಕೇಂದ್ರ ಹಣಕಾಸು ಆಯೋಗ ಏನು ಕೆಲಸ ಮಾಡ್ತಾ ಇದೆ ಅಂತಂದರೆ, ಅದು ರಾಜ್ಯ ಮತ್ತು ಕೇಂದ್ರದ ಮಧ್ಯ ಹಣಕಾಸಿನ ವಿಷಯದಲ್ಲಿ ಯಾರಿಗೆ ಎಷ್ಟು ಹಣ ತಲುಪಬೇಕು ಅಂಥದ್ದನ್ನು ನಿರ್ಣಯ ಮಾಡುವಂತಹದ್ದು ಕೇಂದ್ರ ಹಣಕಾಸು ಆಯೋಗ. ಅದರಂತೆ ಇಲ್ಲಿ ಏನಾಗುತ್ತೆ ಅಂತಂದರೆ, ರಾಜ್ಯ ಮತ್ತು ಪಂಚಾಯತಿಗಳ ಮಧ್ಯೆ ಹಣಕಾಸಿನ ವಿಂಗಡಣೆ ಫಸ್ಟ್ ಕೆಲಸ. ಇದ್ರದ್ದು ಕೆಲಸ ರಾಜ್ಯ ಮತ್ತು ಇದನ್ನು ರಾಜ್ಯಪಾಲರು ನೇಮ ಮಾಡ್ತಾರೆ. ಪ್ರತಿ 5 ವರ್ಷಕ್ಕೊಂದ್ಸಲ ನೇಮ ಮಾಡ್ತಾರೆ. ರಾಜ್ಯ ಹಣಕಾಸು ಯೋಜನೆ ಏನಾಗುತ್ತಂದರೆ ಪ್ರತಿ 5 ವರ್ಷಕ್ಕೊಂದ್ಸಲ ಈ ಆಯೋಗ ರಚನೆ ಆಗುತ್ತೆ. ಈ ರಚನೆಯಾದಂಥ ಆಯೋಗವನ್ನು ರಾಜ್ಯಪಾಲರು ಮಾಡ್ತಾರೆ. ರಾಜ್ಯಪಾಲರು ಅಂದರೆ ಆನ್ ದ ರೆಕಮೆಂಡೇಶನ್ ಆಫ್ ದ ಕೌನ್ಸಿಲ್ ಆಫ್ ಸ್ಟೇಟ್ ಮಿನಿಸ್ಟರ್ಸ್ ಅಂತ ಹೇಳ್ಬೋದು ನಾವು. ಅಂದರೆ ರಾಜ್ಯ ಮಂತ್ರಿಮಂಡಲ ರೆಕಮೆಂಡ್ ಮಾಡಿದ ಹಾಗೆ ಈ ಹಣಕಾಸು ಆಯೋಗ ರಚನೆ ಆಗುತ್ತೆ. ಇವರು ರಾಜ್ಯ ಮತ್ತು ಪಂಚಾಯತಿ ಮಧ್ಯ ಹಣಕಾಸಿನ ವಿಂಗಡಣೆ, ಹಣಕಾಸಿನ ಹಂಚಿಕೆ ಇದು ಮುಖ್ಯ ಕೆಲಸ. ಹಣಕಾಸಿನ ಹಂಚಿಕೆ ಓಕೆ. ಆಮೇಲೆ ಇದಾದ ನಂತರ ನಿಮಗೆ ಹಣಕಾಸಿನ ನಿಯೋಜನೆ ಮತ್ತು ವಿನಿಯೋಗ, ಪ್ಲ್ಯಾನ್, ಹಣಕಾಸಿನ ನಿಯೋಜನೆ ಮತ್ತು
ವಿನಿಯೋಗ, ಅದನ್ನು ಹೆಂಗೆ ಪ್ಲ್ಯಾನ್ ಮಾಡಬೇಕು, ಹೆಂಗೆ ಉಪಯೋಗ ಮಾಡಬೇಕು, ಉಪಯೋಗ ಮಾಡುವಂಥದ್ದು. ಅದರ ಬಗ್ಗೆ ಸಲಹೆಯನ್ನು ಕೊಡ್ತಿದ್ದು ಪಂಚಾಯತಿಗಳಿಗೆ. ಹಣಕಾಸಿನ ನಿಯೋಜನೆ, ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ ರೀತಿ ನೀವು ಅದನ್ನು ಪ್ಲ್ಯಾನ್ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳುತ್ತೆ. ಮತ್ತು ಸಹಾಯಧನ ಬಳಕೆ, ಸ್ಟೇಟ್ ಕನ್ಸಾಲಿಡೇಟೆಡ್ ಗ್ರ್ಯಾಂಟ್ ಇನ್ ಏಡ್ ಅಂತ ಹೇಳ್ತಾರೆ. ಸಹಾಯಧನ, ಗ್ರ್ಯಾಂಟ್ ಇನ್ ಏಡ್, ರಾಜ್ಯ ಗ್ರ್ಯಾಂಟ್ ಇನ್ ಏಡ್ ಕೊಡುತ್ತಲ್ಲ ಸಹಾಯಧನ. ಈ ಸಹಾಯಧನ ಕೇಂದ್ರದಿಂದನೂ ಬರ್ಬೋದು, ರಾಜ್ಯದಿಂದನೂ ಬರ್ಬೋದು. ಇದು ಗ್ರ್ಯಾಂಟ್ ಇನ್ ಏಡ್ ಅಂತಾರೆ. ಇದನ್ನು ಹೆಂಗೆ ಬಳಕೆ ಮಾಡಬೇಕು ಅನ್ನೋದನ್ನು ಆ್ಯಕ್ಚುಲಿ ಈ ಆಯೋಗ ಪಂಚಾಯತಿಗಳಿಗೆ ತಿಳಿಸ್ಕೊಡ್ತದೆ. ಮತ್ತು ಪಂಚಾಯತಿಯ ಹಣಕಾಸಿನ ಪರಿಸ್ಥಿತಿ ಸುಧಾರಿಸಕ್ಕೆ ಏನು ಮಾಡಬೇಕು, ಹಣಕಾಸಿನ ಪರಿಸ್ಥಿತಿ ಸುಧಾರಣೆಗೆ ಸಲಹೆ ಪಂಚಾಯತಿಗಳಿಗೆ ಇದು ಸಲಹೆ ಕೊಡುತ್ತದೆ. ಎಕ್ಸ್ಪರ್ಟ್ ಬಾಡಿ ಸಲಹೆಯನ್ನು ಕೊಡ್ತದೆ, ಸುಧಾರಣೆಗಳನ್ನು ಹೇಳುತ್ತೆ. ಪಂಚಾಯತಿಗಳ ಹಣಕಾಸು ಸುಧಾರಣೆಗೆ ಶಿಫಾರಸು ಮಾಡುತ್ತೆ. ಮತ್ತು ರಾಜ್ಯ ಸರ್ಕಾರ ಬೇರೆ ಏನು ಕೆಲಸ ವಹಿಸಿದ್ರೆ ಅದನ್ನು ಮಾಡುತ್ತೆ. ರಾಜ್ಯ ಸರ್ಕಾರ ಹೇಳಿದ ಕಾರ್ಯ, ಇಷ್ಟೆಲ್ಲ ಕಾರ್ಯಗಳನ್ನು ಹಣಕಾಸು ಆಯೋಗ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ಈ ಹಣಕಾಸು ಆಯೋಗದ ಮುಖ್ಯವಾದ ಕೆಲಸ, ರಾಜ್ಯ ಹಣಕಾಸು ಆಯೋಗದ ಮುಖ್ಯವಾದ ಕೆಲಸ ಅಂತಂದರೆ ರಾಜ್ಯ ಮತ್ತು ಪಂಚಾಯತಿಗಳ ಮಧ್ಯೆ ಇರತಕ್ಕಂಥ ಹಣಕಾಸಿನ ವ್ಯವಹಾರವನ್ನು ಸರಿಪಡಿಸುವಂಥದ್ದು ಮತ್ತು ಫಂಡ್ಗಳ ವಿಭಜನೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಯೋಜನೆಗಳನ್ನು ಮಾಡ್ತಕ್ಕಂಥದ್ದು, ಸಹಾಯಧನದ ಬಗ್ಗೆ ಹೇಗೆ ಸಹಾಯಧನದ ಅಲಾಟ್ಮೆಂಟನ್ನು ಮಾಡ್ತಕ್ಕಂಥದ್ದು, ಉಪಯೋಗಿಸುವಂತಹ ವಿವರಗಳನ್ನು ತಿಳಿಸ್ತಕ್ಕಂಥದ್ದು ಮತ್ತು ಪಂಚಾಯತಿಗಳು ತಮ್ಮ ಹಣಕಾಸನ್ನು ಹೇಗೆ ಅಭಿವೃದ್ಧಿಗೊಳಿಸಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡಬಹುದು. ಇದೇ ಥರ ಇನ್ನೊಂದು ಮುಖ್ಯವಾದಂತಹ ಬಾಡಿ ಅದು 243K. ಇನ್ನೊಂದು ಮುಖ್ಯವಾದಂತಹ ಬಾಡಿ 243K, ಅದು ಚುನಾವಣಾ ಆಯೋಗ. ಆರ್ಟಿಕಲ್ 243K, ರಾಜ್ಯ ಚುನಾವಣಾ ಆಯೋಗ. ಇದಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ ರಾಜ್ಯ ಚುನಾವಣಾ ಆಯೋಗ. ಇದನ್ನು ಕೂಡ ರಾಜ್ಯಪಾಲರು ರಚಿಸ್ತಾರೆ. ರಾಜ್ಯಪಾಲರು ಈ ಚುನಾವಣಾ ಆಯೋಗವನ್ನು ನೇಮಿಸ್ತಾರೆ. ಈ ಚುನಾವಣಾ ಯಾಕೆ ಬೇಕು ಅಂತಂತಂದರೆ, ಈ ಕೇಂದ್ರ ಚುನಾವಣಾ ಆಯೋಗ ಏನು ಮಾಡುತ್ತೆ ಅಂತಂದರೆ, ಕೇಂದ್ರ ಚುನಾವಣಾ ಆಯೋಗ ಕೇಂದ್ರದ ಚುನಾವಣೆಗಳನ್ನು ನಡೆಸ್ತದೆ, ಸಂಸತ್ತಿಗೆ ಚುನಾವಣೆಗಳನ್ನು ನಡೆಸ್ತದೆ, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಚುನಾವಣೆಗಳನ್ನು ನಡೆಸ್ತದೆ, ಅಲ್ಲದೆ ರಾಜ್ಯದ ಚುನಾವಣೆಗಳನ್ನು ನಡೆಸ್ತದೆ. ಆದರೆ ರಾಜ್ಯ ಚುನಾವಣಾ ಆಯೋಗ ರಾಜ್ಯದ ಚುನಾವಣೆಗಳನ್ನು ನಡೆಸೋದಿಲ್ಲ. ರಾಜ್ಯ ಚುನಾವಣಾ ಆಯೋಗ ಕೇವಲ ಪಂಚಾಯಿತಿ ಚುನಾವಣೆಗಳನ್ನ, ಪಂಚಾಯತಿ ಮತ್ತು ಮುನ್ಸಿಪಾಲ್ಟಿ, ಅದು 74ನೇ ತಿದ್ದುಪಡಿಯಲ್ಲಿ ಬರುತ್ತದೆ. ಮತ್ತು ಮುನ್ಸಿಪಾಲ್ಟಿ ಚುನಾವಣೆಗಳನ್ನು ನಿರ್ದಿಷ್ಟ ಕಾಲದಲ್ಲಿ ಮಾಡುವಂಥದ್ದು ಇದರ ಜವಾಬ್ದಾರಿ. ಇವರಿಗೆ ಸಂವಿಧಾನ ದತ್ತವಾದ ಅಧಿಕಾರ ಇದೆ, ಚುನಾವಣೆ ಮಾಡುವಂಥದ್ದು ಇವರ ಜವಾಬ್ದಾರಿ. ಈ ಚುನಾವಣೆಯನ್ನು ಮಾಡಲಿಕ್ಕೆ ಚುನಾವಣೆ ಆಯೋಗವನ್ನು ಕಾನೂನಿನ ಮುಖಾಂತರ ರಾಜ್ಯ ರಚನೆ ಮಾಡಿರ್ತದೆ. ಓಕೆ, ಇಲ್ಲಿ ಒಮ್ಮೆ ನೇಮಕಗೊಂಡ ಚುನಾವಣಾ ಅಧಿಕಾರಿ ಇರ್ತಾರಲ್ಲ, ಚುನಾವಣಾ ಆಯೋಗದ ಕಮಿಷನರ್ ಏನಿರ್ತಾರೆ, ಒಮ್ಮೆ ಅವನು ನೇಮಕಗೊಂಡ ಮೇಲೆ ಅವನ ಸಂಬಳ ಮತ್ತು ಬೇರೆ ವಿಷಯದಲ್ಲಿ ಯಾವುದೇ ತಾರತಮ್ಯವನ್ನು ಬದಲಾವಣೆಯನ್ನು ಮಾಡಲಿಕ್ಕೆ ರಾಜ್ಯಕ್ಕೆ ಅಧಿಕಾರ ಇಲ್ಲ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಮತ್ತು ಇದು ಒಂದು ಚುನಾವಣೆ ಕೆಲಸ. ಮತ್ತು ಈ ಚುನಾವಣೆಗೆ ಸಿಬ್ಬಂದಿ ಒದಗಿಸ್ಕೊಡ್ಬೇಕು. ರಾಜ್ಯ ಸರ್ಕಾರದ ಜವಾಬ್ದಾರಿ, ರಾಜ್ಯದ ಜವಾಬ್ದಾರಿ ಏನು, ಇವರಿಗೆ ಚುನಾವಣೆಗೆ ಬೇಕಂತ ಸ್ಟಾಫ್ನ ಈ ಚುನಾವಣಾ ಆಯೋಗಕ್ಕೆ ಕೊಡುವಂಥದ್ದು ರಾಜ್ಯದ ಜವಾಬ್ದಾರಿಯಾಗಿದೆ. ಮತ್ತು ಆಯೋಗವು ಏನು ಮಾಡಬೇಕು ಅಂತಂದರೆ ನಿಗದಿತ ಸಮಯದಲ್ಲಿ ಚುನಾವಣೆಗಳನ್ನು ನಡೆಸತಕ್ಕದ್ದು. ನಿಗದಿತ ಸಮಯದಲ್ಲಿ ಚುನಾವಣೆ ನಡೆಸಬೇಕು ಈ ಆಯೋಗದ ಕೆಲಸ. ನಿಗದಿತ ಸಮಯ, ಈ ಸಮಯದಲ್ಲಿ ಇವರೇನು ಮಾಡಬೇಕು, ಚುನಾವಣೆಯನ್ನು ನಡೆಸಬೇಕಾಗ್ತದೆ. ಅಂದರೆ ಈಗ 5 ವರ್ಷಕ್ಕೆ ಅದಕ್ಕಿಂತ ಮೊದಲು ಚುನಾವಣೆ ಮಾಡುವಂಥದ್ದು, ವಿಸರ್ಜನೆ ಹೊಂದಿದಲ್ಲಿ ಬ್ರೇಕ್ ಪೀರಿಯಡ್ಗೆ ಎಲೆಕ್ಷನ್ ಮಾಡುವಂಥದ್ದು, ಅದರ ಜವಾಬ್ದಾರಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಇದೆ. ಅದರ ಕೆಲಸ ಸ್ವತಂತ್ರವಾದಂಥ ಕೆಲಸ, ಅದು ಯಾವುದೇ ಒತ್ತಡಕ್ಕೆ ಒಳಗಾಗಲಾರದೆ ತಮ್ಮ ಕಾರ್ಯವನ್ನು ಮಾಡಬೇಕಾಗ್ತದೆ. ಆ ರೀತಿಯಾದಂಥ ಅಧಿಕಾರ ಈ ಚುನಾವಣಾ ಆಯೋಗಕ್ಕೆ ಇದೆ ಅಂತಕ್ಕಂಥದ್ದನ್ನು
ನಾವು ಇಲ್ಲಿ ನೋಡ್ಬೋದು. ಮತ್ತು ಕೊನೆಯದಾಗಿ ಇಲ್ಲಿ ಈ ಚುನಾವಣಾ ಆಯೋಗದ ಅಧ್ಯಕ್ಷರಿರ್ತಾರೆ, ಚುನಾವಣಾ ಆಯೋಗದ ಅಧ್ಯಕ್ಷರೇನಿರ್ತಾರೆ, ಅವರನ್ನು ತೆಗಿಬೇಕಾದ್ರೆ ಅವರೇನಾದರೂ ಅವ್ರದ್ದು ಅನುಚಿತ ವರ್ತನೆ ಇದ್ದರೆ ಅವ್ರನ್ನ ತೆಗೆಯೋದಕ್ಕೂ ಇದರಲ್ಲಿ ಪ್ರಾವಿಧಾನ ಇದೆ. ಏನು ಪ್ರಾವಿಧಾನ? ಒಬ್ಬ ಹೈಕೋರ್ಟಿನ ಜಡ್ಜನ್ನು ನೀವು ಯಾವ ರೀತಿ ತೆಗಿತೀರಿ, ಓಕೆ, ಒಬ್ಬ ಹೈಕೋರ್ಟಿನ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯನ್ನು ಯಾವ ರೀತಿ ತೆಗಿತೀರಿ, ಅದೇ ರೀತಿ ಅದೇ ಪ್ರೊಸೀಜರ್ ಇಲ್ಲಿ ಯೂಸ್ ಮಾಡಬೇಕು. ದಿ ಜಡ್ಜ್ ಆಫ್ ಹೈಕೋರ್ಟ್ ಅಂದರೆ ಹೈಕೋರ್ಟಿನ ನ್ಯಾಯಮೂರ್ತಿ ಅಥವಾ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯನ್ನು ಯಾವ ರೀತಿ ತೆಗೆದು ಹಾಕಲಿಕ್ಕೆ ಏನು ಪ್ರೊಸೀಜರ್ ಇದೆಯೋ, ಪದ್ಧತಿ ಇದೆಯೋ, ಅದೇ ಪದ್ಧತಿಯಲ್ಲಿ ಇವ್ರನ್ನ ತೆಗೆದು ಹಾಕಲಿಕ್ಕೆ ಆಗುತ್ತೆ. ಆ ರೀತಿಯಾದಂಥ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿದ್ದೀವಿ. ಕೊನೆಯ ಆರ್ಟಿಕಲನ್ನು ನಾವಿಲ್ಲಿ ನೋಡಬಹುದು. ಆರ್ಟಿಕಲ್ 243 ಓಗೆ ಹೋಗ್ತೀನಿ ನಾನು. ಅದೊಂದು ಕೊನೆಯ ಆರ್ಟಿಕಲ್, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಆಲ್ಸೋ ಫಾರ್ ದಿ ಲಾಯರ್ಸ್. 243 ಓ 243 ಓ ಏನು ಹೇಳುತ್ತೆ ಅಂತಂದರೆ, ಯಾವ ವಿಷಯದಲ್ಲಿ ನ್ಯಾಯಾಂಗ ಹಸ್ತಕ್ಷೇಪ ಮಾಡೋ ಹಾಗಿಲ್ಲ, ಪಂಚಾಯತ್ ರಾಜ್ಯದ ವಿಷಯದಲ್ಲಿ ಯಾವ ವಿಷಯದಲ್ಲಿ ಪರ್ಟಿಕ್ಯುಲರ್ಲಿ ಚುನಾವಣೆಯ ವಿಷಯದಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಬಾರ್ ಆಫ್ ದಿ ಜುಡಿಷಿಯರಿ ಇದಕ್ಕೆ ನಾವೇನು ಹೇಳ್ಬೋದು ಅಂತಂದರೆ ಪ್ರತಿಷೇಧ, ನ್ಯಾಯಾಂಗ ಹಸ್ತಕ್ಷೇಪದ ಪ್ರತಿಷೇಧ, ನ್ಯಾಯಾಂಗ ಹಸ್ತಕ್ಷೇಪದ ಪ್ರತಿಷೇಧ ಅಂದರೆ ಬಾರ್. ಸಿ ದಿ ಕೋರ್ಟ್ ಈಸ್ ನಾಟ್ ಅಲೌಡ್ ಟು ಇಂಟರ್ಫಿಯರ್. ಯಾವ ವಿಷಯದಲ್ಲಿ ಅನ್ನೋದನ್ನು ನಾವು ನೋಡೋಣ. ಒಂದು ಕ್ಷೇತ್ರ ವಿಂಗಡಣೆ, ನೀವು ಯಾವುದೋ ಒಂದು ಪಂಚಾಯತಿ ಸದಸ್ಯನ ಅಥವಾ ಜಿಲ್ಲಾ ಪಂಚಾಯತಿ ಸದಸ್ಯನ ಕ್ಷೇತ್ರವನ್ನು ಒಮ್ಮೆ ರಾಜ್ಯಪಾಲರು ಇದೇ ನಿಮ್ಮ ಕ್ಷೇತ್ರ, ಈ ಕ್ಷೇತ್ರ ಅಂತಂದು ಒಂದು ಟೆರಿಟೋರಿಯಲ್ ಬೌಂಡ್ರಿ ಮಾಡಿದರೆ ಇದನ್ನು ಪ್ರಶ್ನೆ ಮಾಡುವ, ನೀವು ನ್ಯಾಯಾಲಯಕ್ಕೆ ಹೋಗಿ ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ. ಆಮೇಲೆ ಸ್ಥಾನ ಹಂಚಿಕೆ ಅಂದರೆ ನೀವು ಈಗ ಯಾವುದೋ ರಿಸರ್ವೇಷನ್ ಇದನ್ನು ರೊಟೇಷನ್ ಏನು ಮಾಡ್ತೀರಿ, ಈ ಸ್ಥಾನ ಹಂಚಿಕೆ ಇದನ್ನು ಇವ್ರಿಗೆ ಕೊಡಬೇಕು, ಇದನ್ನ ಇವ್ರಿಗೆ ಕೊಡಬೇಕು, ಇಲ್ಲಿ ಕೊಟ್ಟಿದ್ದು ತಪ್ಪು ಅಂತಕ್ಕಂಥ ಇದರಲ್ಲೂ ನ್ಯಾಯಾಲಯದ ಹಸ್ತಕ್ಷೇಪ ಇಲ್ಲ. ಮತ್ತು ಚುನಾವಣೆ ಪ್ರಕ್ರಿಯೆ ಮೇಲೆ ನೀವು ಕ್ವಶನ್ ಮಾಡೋಂಗಿಲ್ಲ. ಚುನಾವಣೆ ಪ್ರಕ್ರಿಯೆಯನ್ನು ಕ್ವಶನ್ ಮಾಡೋಂಗಿಲ್ಲ. ಚುನಾವಣೆ ಪೆಟಿಷನ್ ಹಾಕ್ಬೋದು, ಇಲೆಕ್ಷನ್ ಪೆಟಿಷನ್, ಎಕ್ಸೆಪ್ಟ್ ಇಲೆಕ್ಷನ್ ಪೆಟಿಷನ್ ಅಂದರೆ ಚುನಾವಣೆ ವ್ಯಾಜ್ಯವನ್ನು ಹೊರತುಪಡಿಸಿ. ಇಲ್ಲೇನೆಂದರೆ ಚುನಾವಣೆ ವ್ಯಾಜ್ಯ ಇದನ್ನು ಬೇಕಾದ್ರೆ ನೀವು ಹೈಕೋರ್ಟ್ ತೊಗೊಂಡು ಹೋಗ್ಬೋದು. ಚುನಾವಣೆ ನಡೆಸುವಂಥ ಪ್ರೊಸೀಜರ್ ಇದೆಯಲ್ಲ, ಆ ಕ್ರಮವನ್ನು ನೀವು ಪ್ರಶ್ನೆ ಮಾಡುವಂಗಿಲ್ಲ. ಅದರ ಬದಲು ನೀವು ಯಾವುದೋ ಒಂದು ವ್ಯಕ್ತಿಯ ವಿರುದ್ಧ ಏನೋ ಅವರು ಚುನಾವಣೆಯಲ್ಲಿ ಸರಿಯಾದಂಥ ರೀತಿಯಲ್ಲಿ ವರ್ತನೆ ಮಾಡಿಲ್ಲ, ಅಥವಾ ಅವರು ಹಣ ಅಥವಾ ಮತ್ತೊಂದು ಏನೋ ಮಾಡಿ ಈ ರೀತಿಯಾದಂತಹ ಒಬ್ಬ ವ್ಯಕ್ತಿಯ ಮೇಲೆ ನೀವೇನು ಚುನಾವಣೆ ಅವ್ರು ಮಾಡಿದ್ದು ಸರಿ ಇಲ್ಲ, ಅಥವಾ ಅವರು ನಾಮಿನೇಷನ್ ಮಾಡಿದ್ದು ಸರಿ ಇಲ್ಲ, ಅವರು ಅನರ್ಹರಿದ್ದಾರೆ, ಆ ಎಲ್ಲ ಕಾರಣಗಳನ್ನು ನೀವೇನು ಮಾಡಬೇಕಾಗತ್ತೆ, ಇಟ್ ಈಸ್ ಟು ಬಿ ಟೇಕನ್ ಆ್ಯಸ್ ಎ ಎಲೆಕ್ಷನ್ ಪೆಟಿಷನ್ ಆ್ಯಂಡ್ ಇಟ್ ಲೈಸ್ ಬಿಫೋರ್ ದ ಹೈಕೋರ್ಟ್. ನೀವೇನು ಮಾಡಬೇಕು, ಉಚ್ಚ ನ್ಯಾಯಾಲಯದ ಮುಂದೆ ಹೋಗಿ ಆ ವಿಷಯನ ಪ್ರಸ್ತಾಪಿಸಬೇಕಾದ್ರೆ ಚುನಾವಣೆ ಪ್ರಕ್ರಿಯೆ ಆಗಲಿ, ಸ್ಥಾನ ಹಂಚಿಕೆ ಆಗಲಿ, ಕ್ಷೇತ್ರ ವಿಂಗಡಣೆ ಆಗಲಿ, ಯಾವುದೇ ವಿಷಯದಲ್ಲಿ ನ್ಯಾಯಾಲಯಕ್ಕೆ ಹೋಗುವ ಅಧಿಕಾರ ಇಲ್ಲ ಅನ್ನೋದನ್ನು ನಾವು ಅನುಚ್ಛೇದ 843ರಲ್ಲಿ ಹೇಳಿದ್ದೇವೆ. ರೈಟ್. ಸೊ ಇದು ಅನುಚ್ಛೇದಗಳನ್ನು ಹಿಡ್ಕೊಂಡು ನಾವು ಈ ಸಂಸ್ಥೆ ಹೇಗಿದೆ, ಪಂಚಾಯತ್ ರಾಜ್ಯ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ನೋಡಿದ್ವಿ. ಇದನ್ನೆಲ್ಲ ನೋಡಿದ ನಂತರ ನಮಗೇನು ಅನಿಸುತ್ತೆ ಅಂತಂದರೆ, ಈ ಒಂದು ರಾಜ್ಯ ವ್ಯವಸ್ಥೆ ಹೇಗಿದೆ ಅಂದರೆ ಫೆಡರಲ್ ಒಕ್ಕೂಟ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ನಾವು ನೋಡಿದರೆ, ಇದು ಕೂಡ ರಾಜ್ಯ ವ್ಯವಸ್ಥೆಗೆ ಒಂದು ಸಣ್ಣ ಒಕ್ಕೂಟ ವ್ಯವಸ್ಥೆ ಅನ್ನುವಂಥ ರೀತಿಯಲ್ಲಿ ನಾವು ಈ ಒಂದು ಸಂವಿಧಾನ ತಿದ್ದುಪಡಿ ತಯಾರಾಗಿದೆ ಅಂತ ಹೇಳ್ಬೋದು. ಇದರಲ್ಲಿ ಕೆಲವೊಂದಂದರೆ ಈ ಎಲ್ಲ ಪ್ರಾವಿಷನ್ಗಳನ್ನು ನೋಡಿದಾಗ ಪಂಚಾಯತ್ ರಾಜ್ಯ ವ್ಯವಸ್ಥೆಗಳಲ್ಲಿ ರಾಜ್ಯಗಳು ಕೆಲವೊಂದು ಕಡ್ಡಾಯವಾಗಿ ಪಾಲಿಸಬೇಕು. ರಾಜ್ಯಗಳು ಅವನು ವೇರಿಯೇಷನ್ ಮಾಡೋಂಗಿಲ್ಲ. ಕಾನೂನು ಮಾಡುವಾಗ ರಾಜ್ಯಗಳು ಕಡ್ಡಾಯವಾಗಿ ಪಾಲಿಸುವುದು ಏನೇನು ವಿಷಯ ಅವನ್ನ ನಾವು ಸಂಕ್ಷಿಪ್ತವಾಗಿ ಇಲ್ಲಿ ಚರ್ಚೆ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಅದರಲ್ಲಿ ಮೊದಲನೇ ವಿಷಯ ಬಂದು
ಏನು ಅಂತಂದರೆ ಗ್ರಾಮ ಸಭೆ. ನೀವು ಯಾವುದೇ ಕಾನೂನು ಮಾಡಿ ಗ್ರಾಮ ಸಭೆ ಇಲ್ಲದಂತಹ ಪಂಚಾಯತ್ ರಾಜ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಗ್ರಾಮ ಸಭೆ ಇರಲೇಬೇಕು, ಗ್ರಾಮ ಸಭೆ ಇರಲೇಬೇಕು. ನಿಮ್ಮ ಪಂಚಾಯತ್ ರಾಜ್ಯ ಕಾನೂನು ಏನು ಮಾಡ್ತೀರಿ ಅದರಲ್ಲಿ ಗ್ರಾಮ ಸಭೆ ಇರಲೇಬೇಕು. ಪಂಚಾಯತ್ ರಾಜ್ಯ ವ್ಯವಸ್ಥೆ ಇದನ್ನು ಜಾರಿಗೆ ತರಬೇಕು. ಏನು ವ್ಯವಸ್ಥೆ ಇದೆ, ಪಂಚಾಯತ್ ರಾಜ್ಯ ವ್ಯವಸ್ಥೆ ಎಲ್ಲಿ ನಾವು ಹೇಳಿದ್ದೀವಿ ಇದನ್ನ 73rd CAA ಏನು ಹೇಳಿದ್ದೀವಿ, ಇದನ್ನು ಜಾರಿಗೆ ಕಂಪಲ್ಸರಿಯಾಗಿ ಜಾರಿ ತರಬೇಕು. ಯಾವುದೇ ರಾಜ್ಯ ಇದರಿಂದ ಹೊರಗೆ ಹೋಗೋ ಹಾಗಿಲ್ಲ, ನಾನು ಮಾಡೋ ಹಾಗಿಲ್ಲ ಅಂತ ಯಾವ ರಾಜ್ಯ ಕೂಡ ಹೇಳೋ ಹಾಗಿಲ್ಲ. 3 ಹಂತದ ಸ್ಥಳಗಳಿಗೆ ನೇರ ಚುನಾವಣೆ, 3 ಹಂತದ ಸದಸ್ಯರ ಸಂಖ್ಯೆ, 3 ಹಂತದ ಸದಸ್ಯರ ಚುನಾವಣೆ, ಇದು ಇಂಪಾರ್ಟೆಂಟ್. ಸದಸ್ಯರ ಚುನಾವಣೆ ಏನಾಗಿರಬೇಕು, ನೇರವಾಗಿರಬೇಕು. ಡೈರೆಕ್ಟ್ ಎಲೆಕ್ಷನ್ ಇರಬೇಕು, ನೇರವಾಗಿ ಇರಬೇಕಾಗ್ತದೆ. ಕನಿಷ್ಠ ವಯೋಮಿತಿ 21 ವರ್ಷ, ಇದನ್ನು ನೀವು ಚೇಂಜ್ ಮಾಡೋಂಗಿಲ್ಲ. ಕನಿಷ್ಠ ವಯೋಮಿತಿ ಏನಕ್ಕೆ, ಸ್ಪರ್ಧೆಗೆ, ಸದಸ್ಯರ ಸ್ಪರ್ಧೆಗೆ ವೋಟ್ ಹಾಕೋಕ್ಕಲ್ಲ, ಸ್ಪರ್ಧೆಗೆ 21 ವರ್ಷ. ಅಲ್ಲಿ 25 ಕಾಣ್ತೀವಿ ನಾವು, ಲೋಕಸಭೆ ಇದೆಲ್ಲ ನಾವು 25 ಕಾಣ್ತೇವೆ. ಆಮೇಲೆ 5 ವರ್ಷಕ್ಕೊಂದ್ಸಲ ಚುನಾವಣೆ, ಇದನ್ನು ಚೇಂಜ್ ಮಾಡೋಂಗಿಲ್ಲ. 5 ವರ್ಷಕ್ಕೆ ಚುನಾವಣೆ ಇದು ಕೂಡ ಕಂಪಲ್ಸರಿ. ಆಮೇಲೆ ರಾಜ್ಯ ಚುನಾವಣಾ ಆಯೋಗ ರಚನೆ, ಚುನಾವಣಾ ಆಯೋಗ. ಆಮೇಲೆ ರಾಜ್ಯ ಹಣಕಾಸು ಸಮಿತಿ, ರಾಜ್ಯ ಹಣಕಾಸು ಸಮಿತಿ ಇದು ಕಂಪಲ್ಸರಿ. ಇವನು ನಾವು ಮಾಡದೇ ಇರೋ ಹಾಗೆ, ರಾಜ್ಯಗಳು ಇವನು ಮಾಡದೇ ಇರೋ ಹಾಗೆ ಸಾಧ್ಯನೇ ಇಲ್ಲ. ಇವೆಲ್ಲನೂ ಕಂಪಲ್ಸರಿಯಾಗಿ ಮಾಡಬೇಕು. ಕಂಪಲ್ಸರಿ ಅಲ್ಲದ ವಿಷಯಗಳನ್ನ ನಾವು ತೆಗೆದುಕೊಳ್ಳೋದಾದರೆ ಯಾವುದು ಕಡ್ಡಾಯ ಅಲ್ಲ ಅನ್ನೋದನ್ನು ನಾವು ನೋಡೋಣ. ಈಗ ಹೇಳಿದಂಥ ಇವೆಲ್ಲ ವಿಷಯಗಳು ಕಡ್ಡಾಯವಾಗಿರ್ತಕ್ಕಂಥವು. ಕಡ್ಡಾಯವಾಗಿ ಇರಲಾರ್ದಂಥವನ್ನು ನಾವು ಒಂದು ಸಂಕ್ಷಿಪ್ತವಾಗಿ ಒಂದು ಲಿಸ್ಟನ್ನು ಮಾಡ್ಬೋದು. ಅನುಸೂಚಿ 29, ಅನುಸೂಚಿ 11ರ 29 ವಿಷಯಗಳಲ್ಲಿ ಆಯ್ಕೆ. ಶೆಡ್ಯೂಲ್ 11 ಅಂತೇನು ಹೇಳ್ತೀವಿ ನಾವು, ಅನುಸೂಚಿ 11 ಅಂತೇನು ಹೇಳ್ತೀವಿ. ಇದರಲ್ಲಿ 21 ವಿಷಯದಲ್ಲಿ 29 ವಿಷಯ ಇದೆ. ಇದರಲ್ಲಿ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನು ಬೇಕಾದ್ರೆ ನೀವು ತೀರ್ಮಾನ ಮಾಡ್ಬೋದು. ಇದು ಆಪ್ಷನಲ್. ಎಷ್ಟು ವಿಷಯಗಳನ್ನು ತೊಗೊಳ್ಬೇಕು, ಇದರಲ್ಲಿ ಎಷ್ಟು ವಿಷಯಗಳನ್ನು ನಾವು ಪಂಚಾಯತಿಗೆ ಕೊಡಬೇಕು ಅನ್ನೋದನ್ನು ನಿಮಗೆ ಬಿಟ್ಟಿದ್ದೀವಿ ಡಿಸೈಡ್ ಮಾಡೋಕ್ಕೆ. ಯಾರಿಗೆ, ರಾಜ್ಯಕ್ಕೆ ಬಿಟ್ಟಿರುವಂಥದ್ದು. ಇದು ಒಂದನೇದ್ದು. ತೆರಿಗೆ ಮತ್ತು ಹಣಕಾಸು ವಿಷಯಗಳನ್ನು ಅಷ್ಟೇ. ಎರಡನೇದ್ದು ತೆರಿಗೆ ವಿಷಯ, ನಿಮಗೆ ಸ್ವತಂತ್ರ. ಯಾವ ತೆರಿಗೆ ಏನು ಮಾಡಬೇಕು, ತೆರಿಗೆ ಮತ್ತು ಹಣಕಾಸು, ಇದರಲ್ಲಿ ನಿಮಗೆ ಸ್ವತಂತ್ರ ಇದೆ. ಯಾವುದು ತೆರಿಗೆ ನಾವು ಪಂಚಾಯತಿಗೆ ಬಿಡಬೇಕು, ಯಾವುದನ್ನು ಬಿಡಬಾರ್ದು, ಎಷ್ಟು ಈ ವಿಷಯವನ್ನು ಕೂಡ ನೀವೇ ಡಿಸೈಡ್ ಮಾಡ್ಬೋದು. OBC ವಿಷಯವನ್ನು, ಅದರ್ ಬ್ಯಾಕ್ವರ್ಡ್, ನೀವು ಬೇಕಂದ್ರೆ ರಿಸರ್ವೇಷನ್ ಕೊಡ್ಬೋದು, ಬೇಡಂದರೆ ಬಿಡ್ಬೋದು. ಇದು ರಾಜ್ಯಕ್ಕೆ ಬಿಟ್ಟಂಥ ವಿಷಯ. ರಿಸರ್ವೇಷನ್ ಅಥವಾ ಮೀಸಲಾತಿ, ಈ ಮೀಸಲಾತಿ ರಾಜ್ಯ ಬೇಕಂದ್ರೆ ಮಾಡ್ಬೋದು, ಬೇಡಂದರೆ ಬಿಡ್ಬೋದು. ಕೊನೆಯದಾಗಿ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹುದ್ದೆ ಇದನ್ನು ನೀವೇನು ಮಾಡ್ಬೋದು, ಐದರ್ ಡೈರೆಕ್ಟ್ ನೇರವಾಗಿ ಎಲೆಕ್ಷನ್ ಮಾಡ್ಬೋದು ಅಥವಾ ಪರೋಕ್ಷವಾಗಿ ಎಲೆಕ್ಷನ್ ಮಾಡ್ಬೋದು. ಈ ರೀತಿಯಾಗಿ ನಿಮಗೆ ಆಪ್ಷನಲ್ ವಿಷಯಗಳು ಮತ್ತು ಕಂಪಲ್ಸರಿ ವಿಷಯಗಳನ್ನ ನಾನು ಹೇಳಿದ್ದೀನಿ. ಕಡ್ಡಾಯವಾಗಿ ಏನು ಮಾಡಬೇಕಂತಕ್ಕಂಥದ್ದು ಕೆಲವೊಂದು ರಾಜ್ಯ ಸರ್ಕಾರಕ್ಕೆ ಈ ಸಂವಿಧಾನದಲ್ಲಿ ವಿನಾಯಿತಿ ಕೊಡಲಾಗಿದೆ. ಅದು ಏನು ಬೇಕು ಅನ್ನೋದನ್ನು ಈ ವಿಷಯಗಳಲ್ಲಿ 29 ವಿಷಯಗಳನ್ನ ನಾವು ಶೆಡ್ಯೂಲ್ 11ರಲ್ಲಿ ಹಾಕಿದ್ರು ಕೂಡ ಇದರಲ್ಲಿ ಯಾವ ವಿಷಯ ಕೊಡಬೇಕು ಬಿಡಬೇಕು ಅನ್ನೋದನ್ನು ರಾಜ್ಯಕ್ಕೆ ಬಿಟ್ಟಂಥದ್ದು. ತೆರಿಗೆ ವಿಷಯದಲ್ಲೂ ರಾಜ್ಯಕ್ಕೆ ಬಿಟ್ಟಂಥದ್ದು. ಆಮೇಲೆ ಅದರ್ ಮೀಸಲಾತಿ, OBC ಅಂತಂದರೆ ನಿಮಗೆ ಇತರೆ ನಾಗರಿಕರಿಗೆ ಇರತಕ್ಕಂತಹ ಮೀಸಲಾತಿ ವಿಷಯ. ಕೊನೆಯದಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ವಿಷಯ. ಇದನ್ನು ವಿವರವಾಗಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಈ ಒಂದು ಪಾಠ ಏನಿದೆ ಇದು ನಿಮಗೆ
ನಮ್ಮ 73ನೇ ಸಂವಿಧಾನ ತಿದ್ದುಪಡಿಯ ಬಗ್ಗೆ ಏನಾದರೂ ಪ್ರಶ್ನೆ ಕೇಳಿದರೆ ವಿಸ್ತೃತವಾದಂತಹ ಪ್ರಶ್ನೆ ಬರುವಂತಹ ಒಂದು ಸಂಭವ ಇರುತ್ತೆ. ಆ ಸಂಭವದಲ್ಲಿ ನಿಮಗೆ ಈ ಎಲ್ಲ ಇನ್ಫಾರ್ಮೇಷನ್ಗಳನ್ನು ನೀವು ಪರೀಕ್ಷೆಯಲ್ಲಿ ಬರೀಬೇಕಾಗ್ತದೆ ಅಂತೇಳಿ ನಿಮಗೆ ಒಂದು ಸಲಹೆ ಕೊಡ್ತಾ, ಇದರಲ್ಲಿ ಅತಿ ಮುಖ್ಯವಾಗಿ ನಾವು ಬಹಳ ಮುಖ್ಯವಾಗಿ ಕಾಣುವಂಥದ್ದು ಏನು ಅಂತಂದರೆ ಹಣಕಾಸು ಆಯೋಗ, ಹಣಕಾಸು ಸಮಿತಿ ಮತ್ತು ಚುನಾವಣಾ ಆಯೋಗ. ಈ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗದ ರಚನೆ ಮತ್ತು ಹಣಕಾಸು ಸಮಿತಿಯ ರಚನೆ ಹೇಗಿದೆ ಅಂತಂದರೆ ಪಂಚಾಯತ್ ರಾಜ್ಯವನ್ನು ಸದೃಢಗೊಳಿಸುವಂಥ ಒಂದು ಉದ್ದೇಶ ಇದರಲ್ಲಿ ಅಡಗಿದೆ. ಸಂವಿಧಾನದಲ್ಲಿ ಏನು ಪ್ರಾವಧಾನಗಳನ್ನು ನಾವು ಮಾಡಿದ್ವಿ, ಇದು ಮಾಡಿರೋದ್ರಿಂದ ಇವತ್ತು ಪಂಚಾಯತ್ ರಾಜ್ಯ ವ್ಯವಸ್ಥೆ ಇದೆಯಲ್ಲ, ಮೊದಲಿನ ವ್ಯವಸ್ಥೆಗಿಂತ ಇನ್ನೂ ಅತ್ಯುತ್ತಮವಾಗಿ ನಡೆಯುವಂಥ ವ್ಯವಸ್ಥೆ ಆಗ್ತದೆ. ಮತ್ತು ಪ್ರಜೆಗಳು ತಾವೇ ಸರ್ಕಾರದಲ್ಲಿ ಭಾಗವಹಿಸುವಂಥ ಗ್ರಾಮ ಸಭೆ ಅಂತಕ್ಕಂಥ ಕಾನ್ಸೆಪ್ಟು ಇದರಲ್ಲಿ ಒಳಗೊಂಡಿದೆ ಅಂತಕ್ಕಂಥ ವಿಷಯವನ್ನು ನಿಮಗೆ ಹೇಳಿ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ.